ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯಂ ಮುಕ್ತಿ ಮೂಲೋ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಎಲ್ಲರೂ ಒಂದು ಸಲ ಫೋನ್ ಕಡೆ ನೋಡ್ಕೊಳ್ರಿ, ಮ್ಯೂಟ್ ಆಗ್ಯದೇ ಇಲ್ಲ ಅಂತ ಹೇಳಿಬಿಟ್ಟು. ಸ್ವಲ್ಪ ನೋಡ್ರಿ, ಮ್ಯೂಟ್ ಆಗ್ಯದೇ ಇಲ್ಲ ಅಂತ ನೋಡ್ಕೊಳ್ರಿ, ನೋಡ್ಕೊಂಡು ಮ್ಯೂಟ್ ಮಾಡಿರಿ. ಯಾಕಂದ್ರೆ ಪ್ರಾಬ್ಲಮ್ ಆಗ್ಬಾರ್ದು, ತೊಂದರೆ ಆಗಬಾರ್ದು ಇನ್ನೊಬ್ಬರಿಗೆ. ಇದು ಜ್ಞಾನದ ವಿಚಾರಗಳು ಇರ್ತಾವ, ಇಂಥ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಅಂತನ್ನುವಂಥ ವಿಚಾರದಲ್ಲಿ ಎಲ್ಲರೂ ನಮ್ಮ ಫೋನ್ಗಳನ್ನು ಚೆಕ್ ಮಾಡಿಕೊಂಡು ಮ್ಯೂಟ್ ಮಾಡ್ಕೊಂಬಿಡ್ರಿ. ಕೈವಲ್ಯ ಪದ್ಧತಿ ಯಾರು ಬರೆದದ್ದು? ನಿಜಗುಣರು ಬರೆದಂಥ ಕೈವಲ್ಯ ಪದ್ಧತಿ ಇವಾಗ ನಾವು ಹೇಳ್ತಾ ಇರುವಂಥದ್ದು. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಕೈವಲ್ಯ ಅಂದರೆ ಮೋಕ್ಷ. ಮೋಕ್ಷ ಅಂದ್ರೇನು? ಸದಾಕಾಲ ಆನಂದವಾಗಿರುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ ಆಗುವಂಥದ್ದಕ್ಕೆ ಮೋಕ್ಷ ಅನ್ನುವಂಥದ್ದು. ಮೋಕ್ಷ ಅಂತಂದ್ರೆ ಏನೋ ಒಂದು ವಸ್ತು ಅಲ್ಲ, ಆದರೆ ದುಃಖದಿಂದ ಬಿಡುಗಡೆ ಆಗುವಂಥದ್ದು. ಅಂದ್ರೆ ಅಲ್ಲಿ ಯಾವುದೇ ಒಂದು ದುಃಖ ಇರದೇ ಇರುವಂಥದ್ದು. ಮೋಕ್ಷ ಅಂದರೆ ದುಃಖದಿಂದ, ಬಂಧನದಿಂದ ಪಾರಾಗುವಂಥದ್ದಕ್ಕೆ. ಇಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳ ನಡೆದಂಥದ್ದು. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಎನ್ನುವಂಥದ್ದು. ಸದ್ಗುರು ವಚನದಲ್ಲಿ ಏನೈತೆ? ಸುಧೆ ಅಂತ ಹೇಳಿದ್ದಾರೆ, ಅಮೃತ ಅಂತ ವಾಕ್ಯದಲ್ಲಿ. ಅಮೃತ ಅನ್ನುವಂಥದ್ದು, ಮೃತ ಅಂದರೆ ಸಾಯುವಂಥದ್ದು, ಅಮೃತ ಅಂದರೆ ಸಾಯದೇ ಇರುವಂಥದ್ದು. ಆ ಶಕ್ತಿ ಎಲ್ಲಿ ಅಡಿಗೆದಪ್ಪ ಅಂತಂದ್ರೆ ಸದ್ಗುರುವಿನ ವಚನದಲ್ಲಿ ಅಡಿಗೆದ ಅಂತ ಹೇಳ್ತಾರೆ. ರಾಗದಿಂ ಬೇರಿನ್ನು ಭವಬೀಜ ಮುಂಟೆ. ನಾವೇನು ಮಮಕಾರ, ಅಹಂಕಾರ, ಮಮಕಾರ ಇವು ಮತ್ತೆ ನಮ್ಗೆ ಹುಟ್ಟಿ ಬರುವಕ್ಕೆ ಬೀಜಗಳಿವು, ಹುಟ್ಟಿ ಬರುವಂಥದ್ದಕ್ಕೆ. ಯಾಕಂದ್ರೆ ಈ ಜನನ ಮರಣ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಇಲ್ಲಿ ಇದು ಭಾಳಷ್ಟು ದುಃಖದಿಂದ ಕೂಡಿದಂಥದ್ದು. ಮತ್ತು ನಾವು ಯಾವಾಗ ನಮ್ಮ ಮನಸ್ಸನ್ನು ಅಹಂಕಾರ, ಮಮಕಾರಕ್ಕೆ ತೊಗೊಂಡು ಹೋಯ್ತು ಅಂದಾಗ ಮತ್ತು ನಮಗೆ ಹುಟ್ಟಿ ಬರೋಕೆ ಅದು ಬೀಜ ಆಗಿಬಿಡ್ತದೆ. ಮತ್ತು ಇದೇ ಕಷ್ಟಕ್ಕೆ ಬರುವಂಥದ್ದು. ಆದರೆ ಇದು ನಾವು ನೆಮ್ಮದಿಯಾಗಿ ಶಾಂತವಾಗಿ ಇಲ್ಲಿ ಇರೋಕ್ಕಾಗ್ತದೇನು ಅಂತಂದರೆ ಇಲ್ಲ. ನಾವೆಷ್ಟು ನಮ್ಮ ಪಾಪ ಪುಣ್ಯದ ಒಂದು ನಿರ್ಣಯ ಇರ್ತದೆ ಅಷ್ಟು ಮಾತ್ರ ಇಲ್ಲಿರ್ತೀವಿ, ಮತ್ತು ಹೋಗ್ತೀವಿ, ಮತ್ತು ಬರ್ತೀವಿ, ತಿರುಗೋದೇ. ಈ ದುಃಖ ಯಾವತ್ತೂ ಬಿಡಂಗಿಲ್ಲ. ಯಾವಾಗ ಸದ್ಗುರು ವಾಕ್ಯವನ್ನು ಕೇಳದೇ ಇದ್ದಾಗ. ಅದಕ್ಕೆ ಈ ವಿಚಾರಗಳನ್ನು ಅವ್ರು ಹೇಳ್ತಾ ಬಂದರು. ಧರೆಗೆ ಈ ಒಂದು ವಿಚಾರದಲ್ಲಿ 1ನೇ ನುಡಿಯಲ್ಲಿ ಹೇಳಿದರು, ನರಜನ್ಮದಿಂದ ಇಹದೋಳು ಮಿಗಿಲುಂಟೆ, ಕರಣ ವಿಜಯದಿಂದ ಕಲಿತನ ಮುಂಟೆ, ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ, ಪರಬೊಮ್ಮ ದೊರೆವಿನಿಂದುರೆ ಜಾಣ್ಮೆ ಮುಂಟೆ ಅನ್ನುವಂಥದ್ದು ಕೊನೆಯ ಒಂದು ನುಡಿ ಅರ್ಧ ಹೇಳಿದ್ದಾರೆ. ನಿನ್ನೆಯ ವಿಷಯದಲ್ಲಿ ಭಾಳಷ್ಟು ವಿಚಾರಗಳು ಬಂದಿದ್ದಾವೆ. ಇದನ್ನೊಂದು ಸ್ವಲ್ಪ ಕೊನೆಯ ನುಡಿಯನ್ನು ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಮಾನವ ಜನ್ಮಕ್ಕೆ 3 ಅವಸ್ಥೆಗಳು ಅದಾವಂತ ಹೇಳಿದರು. ಗಿಡ ಮರಗಳಿಗೆ ಏನು ಸುಸುಪ್ತಿ ಅವಸ್ಥೆ ಆದ, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಸ್ವಪ್ನದ ಅವಸ್ಥೆ ಐತೆ ಅಲ್ಲ, ಮತ್ತು ದೇವತೆಗಳಿಗೆ ಜಾಗೃತ ಅವಸ್ಥೆ ಆದ. ಆದರೆ ನಿನಗೆ ಮಾತ್ರ 3 ಅವಸ್ಥೆ ಐತಲ್ಲ, 3 ಅವಸ್ಥೆಯ ಅನುಭವವನ್ನು ನೀವು ಮಾಡಿಕೊಡ್ತೀರಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದ್ರು ಅವರು. ಮತ್ತು ಈ ಮನುಷ್ಯ ಶರೀರ ಇರುವಂಥ, ಯಾಕಂದ್ರೆ ಆತ್ಮ ಹೆಂಗದನಂದ್ರೆ ಆನಂದ ಸ್ವರೂಪನಾಗಿರುವಂಥವನದನ್ನು.
ಈ ತಿಳುವಳಿಕೆ ಪ್ರಾಪ್ತಿಯಾಗುವಂಥದ್ದು ಈ ನಮ್ಮ ಒಳಗಡೆ ಇರುವಂಥ ಆನಂದದ ಒಂದು ಸೆಲೆ ಐತಲ್ಲ, ಆನಂದದ ಒಂದು ನಿಧಿ ಐತಲ್ಲ, ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕಾಗಿ ಈ ಮಾನವ ಜನ್ಮನೇ ಶ್ರೇಷ್ಠ. ಇದನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಅದ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಯಾಕೆ ಹೇಳಿದರು ಅಂತಂದ್ರೆ, ಇಂಥ ಆನಂದವನ್ನು ಪರಮಾತ್ಮನ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದು. ಭಗವಂತ ಅಂದರೆ ಏನು ಅಂದರೆ ಆನಂದದ ಸ್ವರೂಪತ, ಯಾವುದೇ ಒಂದು ಚೂರು ಕಲ್ಮಶ ಇರದೇ ಇರುವಂಥದ್ದು, ಪರಿಶುದ್ಧವಾಗಿರುವಂಥದ್ದು. ಸ್ಫಟಿಕ ಮಣಿ ಇರ್ತದಲ್ಲ ಆ ರೀತಿ ಇರುವಂಥ ಒಂದು ಆನಂದದ ಸ್ವರೂಪನೇ ಭಗವಂತ ಪರಮಾತ್ಮ. ಆತನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದೇ ಮನುಷ್ಯನ ಗುರಿ. ಮನುಷ್ಯ ಯಾಕೆ ಹುಟ್ಟಿ ಬಂದದನಂದ್ರೆ, ನೀನು ಉಂಡು ತಿಂದು ಸಾಯಕ್ಕೆ ಬಂದಿಲ್ಲ, ಯಾವ ಜನ್ಮ ಆದರೂ ತೊಗೊಂಡು ಉಂಡು ತಿಂದು ಸತ್ತು ಹೋಗ್ಬೋದು. ಆದರೆ ಮಾನವ ಶರೀರದಲ್ಲಿ ಒಂದು ಅದ್ಭುತವಾದಂಥದ್ದನ್ನು ಪಡ್ಕೊಳ್ಬೇಕಾಗ್ಯದ ಇಲ್ಲಿ. ಅದು ನಿನ್ನದೇ ಅನ್ನುವಂಥ ಜ್ಞಾನರತ್ನ ಅಂತ ಹೇಳ್ತಾರೆ ಮಹಾತ್ಮರು. ಅಂಥ ಜ್ಞಾನರತ್ನವನ್ನು ಪಡ್ಕೊಳಕ್ಕೆ ಬಂದಂಥ ಶರೀರ ಇದು. ಮತ್ತು ಅನ್ನೇ ಇವಾಗ ಹಾಳು ಮಾಡ್ತೀಯನ ಈ ಶರೀರನ. ಅದಕ್ಕೆ ಹೇಳ್ತಾರೆ ಅವರು, ಪರಬೊಮ್ಮದರಿವಿನೆಂದುನೆ ಉರೇ ಜಾಣ್ಮೆ ಉಂಟೆ ಅನ್ನುವಂಥದ್ದು. ಇಂಥ ಒಂದು ಶರೀರ ಬಂದದಂತಂದ ಮೇಲೆ ಇಲ್ಲಿ ತನ್ನನ್ನು ತಾನು ತಿಳ್ಕೊಂಡು ಇಲ್ಲಿ ಮುಕ್ತನಾಗುವಂಥದ್ದು, ಯಾಕಂದ್ರೆ ಪರಬೊಮ್ಮನ ಕಾಣುವಂಥದ್ದು. ಇದಕ್ಕಿಂತ ದೊಡ್ಡ ಜಾಣ್ಮೆ ಐತೇನಂತಾರೆ ಯಾರು ಮಹಾತ್ಮರು ಹೇಳುವಂಥ ವಾಕ್ಯ ಇದು. ಇವರು ಹೇಳುವಂಥದ್ದಲ್ಲ. ನಾವು ಜಾಣ್ರಂದ್ರೆ ಏನಂತ ಅಂದ್ಕೊಳ್ತೀವಿ, ರೊಕ್ಕ ಭಾಳ ಹೆಂಗನ್ನ ಗಳಿಸ್ಲಿ, ಒಂದು 4 ಮನೆ ಕಟ್ಟಿದ್ರೆ ಏನು ಶಾಣೆ ಅವ್ರಿ ಅಪ್ಪ, ಎಂಥ ಮನೆ ಕಟ್ಟಿಬಿಟ್ಟಾನ, ಏಟು ಶಾಣೆನ್ರಿ 4 ಗಾಡಿ ತೊಗೊಂಡಾನ. ಯಾಕಂದ್ರೆ ಅಜ್ಞಾನಿಗಳೇ ಚಪ್ಪರಿಸೋದು ಬೆನ್ನು, ಜ್ಞಾನಿಗಳು ಚಪ್ಪರಿಸ್ತಾರನ್ನಂದ್ರೆ ತತ್ತಂತ. ಅದಕ್ಕೆ ಜ್ಞಾನಿಗಳು ಯಾವುದಕ್ಕೆ ಜಾಣ್ರಂತ ಹೇಳಿದ್ರು ಅವರು? ಜಾಣನು ಲೌಕಿಕ ಪರಮಾರ್ಥವೆರಡನೂ ಮಾಡದೆ ಕೂಡಿ ನಡೆಸುತ್ತೇ ನಿಂತು ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಜಾಣ ಅಂತ ಹೇಳಿದಾರ. ಯಾವಾಗ ತನ್ನ ಸಂಸಾರವನ್ನು ಮಾಡ್ತಾನ, ಜೊತೆಗೆ ನೋಡ್ರಿ ಈಗ ಎಲ್ಲರೂ ನಾವು ಕುಂತು ಕೇಳುವಂಥದ್ದಾಗಿರ್ಬೋದು, ಈ ವಿಚಾರಗಳನ್ನು ಮಾಡುವಂಥದ್ದಾಗಿರ್ಬೋದು. ಸಂಸಾರ ಬಿಟ್ಟು ಮಾಡಂತ ಹೇಳಿಲ್ಲ, ಎಲ್ಲೂ ಇಲ್ಲ. ಎಷ್ಟು ನೀನು 3/4 ಭಾಗ ಸಂಸಾರದಾಗಿರುವಂಥ 1/4 ಭಾಗ ನೀವು ಮಾಡಕತ್ತೀಯಲ್ಲ, ಇದು ಶ್ರೇಷ್ಠ. ಸಂಸಾರವನ್ನು ಮಾಡು, ಅದ್ರ ಜೊತೆಗೆ ಇದನ್ನು ತಗೋ, ಯಾವ ಪರಮಾರ್ಥವನ್ನು ಮಾಡು. ನಿನಗಾಗಿ ಸಪ್ರೇಟ್ ಟೈಮ್ ಇಟ್ಟಿಲ್ಲ ದೇವರು, ಭಗವಂತ ನಿನಗಾಗಿ ಸಪ್ರೇಟ್ ಟೈಮ್ ಕೊಟ್ಟನ. ಸಂಸಾರ ಎಲ್ಲ ಮುಗಿಸು, ಮಕ್ಕಳನ್ನು ಮದುವೆ ಮಾಡು, ಮೊಮ್ಮಕ್ಕಳು ಆಗಲಿ, ಅವ್ರದ್ದೊಂದು ಲೆಕ್ಕಕ್ಕೆ ಕುಂದಿರ್ಸು, ಆಮೇಲೆ ನಿನಗೆ ಸಪ್ರೇಟ್ ಒಂದು ಆಯುಷ್ಯ ಕೊಡ್ತೀನಿ. ಆವಾಗ ಈ ಜ್ಞಾನವನ್ನು ಸಂಪಾದನೆ ಮಾಡ್ಕೊ ಅಂತ ಏನಾರು ಕೊಟ್ಟ ನಾನು ನಿನಗೆ ಇಷ್ಟು ಮೈ ಮರೆತು ಸಂಸಾರ ಮಾಡಾಕತ್ತೀಯಲ್ಲ. ಅದಕ್ಕೆ ಆವ ಬಲ ಬಿಡಿದು ಅಕಿಳೆ ದುರಿತವನ ಎಸಗಿ ಜೀವಿಸುವೆ ಮಾಜದು ಉಸಿರಲೇ ಮಾನವ ಅಂತ ಹೇಳಿದ್ದಾರೆ ಅವರು. ಯಾವ ಬಲ ಹಿಡ್ಕೊಂಡು ಈ ಸಂಸಾರವನ್ನು ಕೆಟ್ಟು ಹೋಗುವಂಥ ಸಂಸಾರ, ಇಂಥ ಸಂಸಾರವನ್ನು ನಂಬಿ ನೀ ಜೀವನ ಮಾಡಾಕತ್ತೀಯಲ್ಲ, ಯಾವ ಬಲ ಹಿಡ್ಕೊಂಡಿಯೋ ನೀನು? ನಿನಗೆ ನರಕ ಇಲ್ಲ ಅಂತ ತಿಳ್ಕೊಂಡು ಏನು? ಯಮನ ಭಟ್ರು ಇಲ್ಲ ಅಂತ ತಿಳ್ಕೊಂಡು ಏನು? ಯಮಧರ್ಮ ಇಲ್ಲ ಅಂತ ತಿಳ್ಕೊಂಡು ಏನು? ಆಯುಷ್ಯ ಹೋಗ್ಲಾರ್ದು ಹಿಂಗೆ ನಿಂತು ಬಿಟ್ಟದ, ನನಗೆ ಆಯುಷ್ಯನಾಗ ಮುಪ್ಪ ಬರೋಂಗಿಲ್ಲ, ನನಗೆ ರೋಗನೇ ಬರೋಂಗಿಲ್ಲ ಅಂತ ತಿಳ್ಕೊಂಡು ಏನು ನೀನು? ಹೌದಲ್ಲ? ಇವು ಯಾವ ಆಗಲ್ಲ ಅಂತಲೇ ತಿಳ್ಕೊಂಡು ಏನು ನೀನು? ಎಲ್ಲ ಆಗ್ತಾವಿಲ್ಲ. ಕೊನೆಗೆ ಯಮನ ಕೈಯಾಗ ಸಿಕ್ಕೊಂಡು, ಯಮನ ಭಟ್ರ ಕೈಯಾಗ ಸಿಕ್ಕೊಂಡು ಒದ್ಕಂತ ಕರ್ಕೊಂಡು ಹೋಗ್ತಾರೆ ನಿನಗೆ. ನೋಡ್ರಿ, ಯಾಕಂದ್ರೆ ಇದಕ್ಕೆ ಎಷ್ಟು ತುಚ್ಛ. ಎಲ್ಲಿಗನ ತಿರುಗಾಡ್ತೀವಿ, ಗುರು ಒಬ್ಬತ್ತು ಬಂದನಪ್ಪ ಕುಂತು ಹೇಳಕತ್ತೇನಂದ್ರೆ ಮನೆ ಬಿಟ್ಟು ಬರೋಕ್ಕಾಗಂಗಿಲ್ಲ ಅಂತಂದಾಗ ಏನು ಸಾಧನೆ ಮಾಡ್ತೀರಿ ನೀವೆಲ್ಲ? ಮಹಾತ್ಮರು ಹೇಳ್ತಾರೆ, ಅಷ್ಟು ನಡ್ಕೊಂತ ಹೋಗಿ ಕುಂತು ಕೇಳೋಕೆ ನಮ್ಗೆ ಆಗಂಗಿಲ್ಲ. ಇವತ್ತು ನಮಗೆ ಇದ್ದಲ್ಲಿಗೆ ಹತ್ರ ಗುರುಗಳು ಇದ್ದರೂ ಕೂಡ ಹತ್ರ ಬಂದು ಕೇಳೋಕ್ಕಾಗಂಗಿಲ್ಲ ಅಂತಂದಾಗ ನೀವೇನು ಮುಂದೆ ಹೋಗ್ತೀರಿ? ಇದಕ್ಕಿಷ್ಟನ್ನ ನಮ್ಗೆ ಏನು ತೊಂದರೆ ಆಗಬಾರ್ದು, ತ್ರಾಸ ಆಗಬಾರ್ದು. ಅದು ನಮ್ಮ ಕೆಲಸಗಳು ಎಲ್ಲ ಮುಗಿದಿರಬೇಕು, ನಮ್ಗೆ ಯಾವ ಚಿಂತೆಗಳು ಇರಬಾರ್ದು. ಆವಾಗ ನೋಡೋ ಗುರುಗಳ ವಾಕ್ಯಗಳನ್ನು ಕೇಳೋದು. ಎಷ್ಟು ಜನ್ಮ ಎತ್ತಿ ಬಂದರೂ ಕೂಡ ನಿಮಗಿಂತ ದುಃಖ ನಿವೃತ್ತಿ ಆಗ್ತದೆ? ಸಾಧ್ಯ ಇಲ್ಲ. ಅದಕ್ಕೆ ಇದು ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ಮಾಡಿ ಬಡ್ದಾಡು. ಎದಕ್ಕೆ ಬಡ್ದಾಡು? ನಿನ್ನನ್ನು ನೀ ತಿಳ್ಕೊಳಕ್ಕೆ ಬಡ್ದಾಡು. ಅದಕ್ಕೆ ಮಹಾತ್ಮರು ಏನು ಹೇಳ್ಯಾರ? ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಿಲ್ಲ ಅಂತ ಹೇಳ್ತಾರೆ ಅವರು.
ಹೆಣ್ತಿ ಮಕ್ಕಳನ್ನ ಬಿಟ್ಟು ಬರೋಕ್ಕಾಗಂಗಿಲ್ಲಪ್ಪ ಅಂತ ಈತ ಹೇಳೋದು, ಗಂಡ ಮನೆ ಮಕ್ಕಳನ್ನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಅಕ್ಕಿ ಹೇಳೋದು. ಮಹಾತ್ಮರ ತತ್ ಅಂತಾರೆ. ಯಾಕಂದ್ರೆ ಈಗ ಬಂದಿದ್ದಿ, ಜನ್ಮಕ್ಕೆ ಬಂದಿದ್ದಿ, ನಿನ್ನ ನೀ ಮಾಡ್ಕೋ. ಹೆಣ್ಣು ಗಂಡು ಉಪಾಧಿಯಿಂದ ಇರ್ಬೋದು. ಅದು ಹೆಣ್ಣು ಸಂಬಂಧ ಇಲ್ಲ, ಗಂಡು ಸಂಬಂಧ ಇಲ್ಲ. ಒಳಗಡೆ ಇರುವಂಥ ಜೀವಾತ್ಮ ಅದಾನಲ್ಲ, ಏನು ಇದಕ್ಕೆ ಹಲವಾರು ರೀತಿಯಿಂದ ದುಃಖಕ್ಕೊಳಗಾಗಿದ್ದಾನಲ್ಲ, ಇದರಿಂದ ನೀನು ಮುಕ್ತನಾಗಬೇಕಾಗಿತ್ತು. ದುಃಖದಿಂದ ಮುಕ್ತನಾಗಬೇಕಾಗಿತ್ತಂದ್ರೆ ನೀನು ಈ ಕೆಲಸವನ್ನು ಮಾಡ್ಕೋ. ಈಗ ಮಾನವ ಶರೀರ ಬಂದುಬಿಟ್ಟದು ನೋಡಿ, ಈಗ ಕಳ್ಕೊಂಡೆ ಅಂದ್ರೆ ನಿನ್ನಷ್ಟು ಮೂರ್ಖನೇ ಯಾರಿಲ್ಲ ಅಂತಾರೆ ಅವರು. ನಿನ್ನ ಪುರಾಣ ಇದು, ಬರೇ ಮತ್ತು ಅವ್ರದ್ದು ಇವ್ರದ್ದು ಕೇಳೋದಲ್ಲ, ನಿಂದು ನೀನೇ ಕೇಳಬೇಕು, ನೀನೇ ಪಾವನ ಆಗಬೇಕಾಗ್ಯದಿಲ್ಲಿ. ನಿನ್ನ ದುಃಖವನ್ನೇ ನೀನೇ ಬಿಡಿಸ್ಕೊಳ್ಬೇಕಾಗ್ಯದ. ಯಾರನ್ನು ಬಂಧಿಸ್ಯಾರ ನಿಲ್ಲಿ ನಿನಗೆ? ಯಾರು ಬಂಧಿಸಿಲ್ಲ, ನೀನೇ ಬಿಕ್ಕೊಂಡು ಕುಂತಿದ್ದೆ. ಅದಕ್ಕೆ ಹೇಳ್ತಾರಲ್ಲ, ಹೋಗಿ ಒಂದು ಗಿಡ ಇರ್ತದೆ, ಗಿಡಕ್ಕೆ ಕಾಲಿಗೆ ಕತ್ತರಿಗಲ್ಲಿ ಹಾಕೊಂಡು ಕುಂತುಬಿಟ್ಟ ಶಿಷ್ಯ. ಅವಾಗ ಯಾಕಂತಂದ್ರೆ ಬಾರೋ ಜಲ್ದಿ ಬಾ ಅಂತ ಕರಿತಾ ಇದ್ದಾರೆ. ಬಿಡ್ತಾ ಇಲ್ಲ, ಗಿಡ ಬಿಡ್ತಾ ಇಲ್ಲ. ಅದು ಬಿಡ್ತಾ ಇಲ್ಲ, ಯಾಕೋ ನೀ ಬಿಡಿಸ್ಕೋ, ಕಾಲಿಗೆ ತೆಗಿ, ಹಿಂಗೆ ಕಾಲು ತೆಗೆದಕ್ಕೆ ಬಾಯಿ ಕಡೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ನಾವೇನು ಹೇಳ್ತೀವಿ, ಇಲ್ರಿ ಮನಿನೇ ಬಿಡವಲ್ರಿ ಅಂತೀವಿ. ಗುರುಗಳು ಒಂದು 4 ದಿವಸ ಏನು ಹೇಳಕ್ಕೆ ಬಂದಾರ್ರಿ, ಅದಕ್ಕೆ ಹೋಗಮ್ಮ ಬರ್ರಿ ಅಂತ ಯಾರನ್ನ ಕೇಳಬೇಕು, ಮನಿನೇ ಬಿಡಂಗಿಲ್ರಿ ಅಂತಾರೆ. ಮನೆ ಏನು ಅದು ಹಿಡ್ಕೊಂಡು ಕುಂತದ ನಿನಗೆ? ನೀ ಬಿಟ್ಕೋಬೇಕಾಗ್ಯದ, ನೀ ಪಾವನ ಆಗ್ಬೇಕಾಗ್ಯದ, ನಿನ್ನ ಜನ್ಮ ಸಾರ್ಥಕ ಆಗ್ಬೇಕಾಗ್ಯದ, ಬೇರೆ ಯಾರು ಅಲ್ಲ. ನಾಳೆ ಒದ್ಕೊಂತ ಹೋಗೋನು ಯಾರು? ನಿನ್ನನ್ನು. ನಮ್ಮ ಸಲಯಾಗಿ ದುಡ್ದಾನ, ನಮ್ಮ ಸಲಯಾಗಿ ಮಾಡ್ಯಾನ, ನಮಗಾಗಿ ಮಾಡಿಟ್ಟೋಗ್ಯಾನ, ತಲಿತಲ ಅಂತ ತಿನ್ನಕ್ಕೆ ಮಾಡಿಟ್ಟು ಹೋಗ್ಯಾನಂತ ನಿನಗೇನು ಬಂದು ಯಮಧರ್ಮನ ಕೈಯಾಗಿ ಬಿಡಿಸ್ಕೊಳಂಗಿಲ್ಲ. ಅವ್ರು ಬಂದು ಹೆಂಡ್ತಿ ಮಕ್ಕಳು ಯಾರು ಬಂದು ಬಿಡಿಸ್ಕೊಳಂಗಿಲ್ಲ ನಿನಗೆ. ಹೆಂಡ್ತಿ ಆದರೂ ಅಷ್ಟೇ, ಗಂಡ ಆದರೂ ಅಷ್ಟೇ, ಯಾರಿಲ್ಲ. ಬಂದೀವಿ ಅಂದರೆ ನಂಬುದು ನಾವು ಕೆಲಸ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿರಿ ಅಂತಾರೆ ಮಹಾತ್ಮರು. ಮತ್ತು ಅವ್ರನ್ನೇನು ಬಿಡ್ಬೇಕೇನ್ರಿ? ಮನೆ ಪನಿ ಬಿಟ್ಟೋಗಂಥದ್ದು ಎಲ್ಲೂ ಹೇಳಿಲ್ಲ. ಎಲ್ಲಿ ಬಿಟ್ಕೋಬೇಕು? ಮನಸ್ಸಿನಲ್ಲೇ ಇಟ್ಕೊಂಡಿದೆ ಅಂದ್ರೆ ಮನಸ್ಸಿನಲ್ಲೇ ಬಿಟ್ಕೋಬೇಕು ಇವೆಲ್ಲ ಅಂತ ನಮ್ಗೆ ಒಂದು ಹೇಳ್ತಾರೆ ಅವರು ಮಹಾತ್ಮರು, ತಿಳಿಸಿ ಹೇಳ್ತಾರೆ. ಅದಕ್ಕೆ ಜಾಣ ಯಾವುದಪ್ಪ ಅಂದ್ರೆ ಪರಬ್ರಹ್ಮದ ಅರಿವಿನಿಂದರೇ ಜಾಣ್ಮ ಉಂಟೆ. ಅದಕ್ಕೆ ಮಹಾತ್ಮರು ಭಾಳಷ್ಟು ಚಂದ ಹೇಳ್ತಾರೆ. ಜ್ಞಾನ ಒಂದು ಇಲ್ದಿದ್ರೆ ಏನಂತಾರೆ ಅಂದ್ರೆ ಅವರು ಪಶುಗಳೇ ಸರಿ ಅಂತ ಹೇಳ್ತಾರೆ ಅವರು. ನಮಗೆ ಜ್ಞಾನ ಒಂದು ನಾವು ಪಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರು ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ. ಪಶುಗಳು ಅಂತಾರೆ, ಪಶುಗಳು. ಅವ್ರಿದ್ದಂಗೆ ತಿಳ್ಕೊಂಬಿಡ್ರಿ ನೀವು. ಹಂಗೆ ಹೇಳ್ತಾರೆ. ಜ್ಞಾನ ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಈ ಒಂದು ಮಾನವ ಜನ್ಮ ಬಂದಾಗ ಮಾತ್ರ ಈ ಜ್ಞಾನದ ಒಂದು ಪ್ರಯೋಜನ, ಅಥವಾ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದು ಪ್ರಯೋಜನ ಐತಿ ನೋಡಿ. ಅದಕ್ಕೆ ಮನುಷ್ಯ ಕುಲ ಜನನದ ಲಾಭ ಹೌದು. ಮನ್ಯಾಗ ಏನಾರ ವಸ್ತುಗಳು ತಂದ್ರೆ ಇದರಿಂದ ಲಾಭ ಏನ್ರಿ ಅಂತ ಕೇಳೋರು ನಾವು. ಆದ್ರೆ ಮನುಷ್ಯನ ಶರೀರ ಬಂದುಬಿಟ್ಟಿರಲ್ಲ, ಇದರಿಂದ ಲಾಭ ಅನ್ನುವಂಥದ್ದು ಏನೈತಿ ಯಾವತ್ತಾರ ಪ್ರಶ್ನೆ ಕಾಡಿದ ನಮಗಿದು? ಯಾವತ್ತೂ ಪ್ರಶ್ನೆ ಕಾಡಿಲ್ಲ. ನಮಗೆ ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಶರೀರ ಅಂದವಾಗಿ ಕೊಟ್ಟಿದ್ದಾನೆ, ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ಅನ್ಯವಾಗಿ ಯಾವುದಕ್ಕೆ ಕಳ್ಕೊಂಡ್ಬಿಡ್ತೀವಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲವನ್ನು ಸದೃಢವಾಗಿ ಕೊಟ್ಟಿದ್ದಾನೆ. ಅದರಿಂದ ಪ್ರಯೋಜನ, ಇದರಿಂದ ಏನು ಪ್ರಯೋಜನ ಪಡ್ಕೊಳ್ಬೇಕು ನಾವು? ಬರೀ ಉಣೋದು ತಿನ್ನೋದು ಸತ್ತೋಗೋದು ಅಷ್ಟೇನು? ಯಾವತ್ತಾರ ನಮಗೆ ಈ ಪ್ರಶ್ನೆ ಕಾಡ್ಯದೇನು ಅಂದ್ರೆ ನಮಗೆ ಕಾಡಿಲ್ಲ. ಕಾಡ್ದದಕ್ಕಾಗಿ ನಮಗೆ ದುಃಖ ಓಳಾಗಂಗಿಲ್ಲ. ಅದಕ್ಕೆ ಮಹಾತ್ಮರು ಇದು ಕಾಡಿತವ್ರಿಗೆ. ಯಾಕೆ ಬಂದೆ ಈ ಶರೀರದಿಂದ ಏನದಂತ ಮಹಾತ್ಮರಾದಂಥವ್ರು ನಿಜಗೊಂಡ್ರು, ಮಹಾರಾಜರವರು. ಅವ್ರಿಗೆ ಗೊತ್ತಾಗ್ಬಿಡ್ತು, ಓಹೋ ಅಂಥೇಳಿ ಅವ್ರು ಜಾಗ್ರಾದರು. ಹಾಗಾಗಿ ಇದ್ರ ಪ್ರಯೋಜನವನ್ನು ಪಡ್ಕೊಂಡ್ರವರು. ಅದಕ್ಕೆ ಇದನ್ನು ಪ್ರಯೋಜನ ಪಡ್ಕೊಳ್ಬೇಕಾಯಿತು ಅಂತಂದಾಗ ಯಾವುದಕ್ಕೆ ನಾವು ಹೋಗ್ಬೇಕು? ಈಗ ಅದಕ್ಕೆ ಈ ಗುರುವಾಕ್ಯಗಳು ಏನು ಕಿವಿಗೆ ಬಿದ್ದಾವಲ್ಲ, ನಾವು ಕರ್ಮ ಉಪಾಸನೆ ಎರಡೂ ಮಾಡಿ ಮುಂದಕ್ಕೆ ಬಂದೀವಿ ಅಂತ ತಿಳ್ಕೊಬೇಕು. ಮತ್ತು ಈ ಗುರುವಾಕ್ಯ ಕೇಳ್ಕೊಂಡು ಮತ್ತೆ ಹಿಂದಕ್ಕೆ ಕರ್ಮಕ್ಕೆ ಹೋಗಬಾರ್ದು. ಅದಲ್ಲ, ಕರ್ಮಕ್ಕೆ ಅಲ್ಲಿ ಹೋಗಂಗಿಲ್ಲ. ಯಾಕಂದ್ರೆ ಗುರುವಾಕ್ಯನೇ ಇಲ್ಲಿ
ವಾಕ್ಯ, ವೇದವಾಕ್ಯ, ಶ್ರುತಿವಾಕ್ಯ, ಸ್ಮೃತಿವಾಕ್ಯ, ಪುರಾಣ, ಆಗಮ ಎಲ್ಲಷ್ಟು ಈ ಗುರುವಾಕ್ಯದಾಗ ಅದಂತ ತಿಳ್ಕೊಬೇಕು. ಮತ್ತು ಆತ ಏನೋ ಒಬ್ಬ ಹೇಳಕತ್ತೇನ, ಆಕೆ ಏನೋ ಹೇಳಕತ್ತೇಳ, ನಾವು ಹಿಂಗ್ರಿ ಕಂಗ್ರಿ ಅಂತಲ್ಲ. ಪ್ರತಿನಿತ್ಯ ಈ ಗುರುವಾಕ್ಯಗಳನ್ನು ಹೆಂಗೆ ಗುಳಿಗೆ ತೊಗೊಳ್ತೀವಿಲ್ಲ, ಔಷಧಿಗಳನ್ನು ತೊಗೊಳ್ತೀವಿ ದಿನ. ಭಾಳ ಸ್ವಲ್ಪ ದೊಡ್ಡ ರೋಗ ಇದ್ವು ಅಂದ್ರೆ ವರ್ಷಾನುಗಟ್ಲೆ ತೊಗೊಳ್ಬೇಕು. ಅವು ತೊಗೊಂಡಾಗ ಮಾತ್ರ ರೋಗ ವಾಸಿ ಆಗ್ತದೆ. ಈ ಭವರೋಗ ಅಂದರೂ ಕೂಡ ಅಷ್ಟೇ. ಭವವೈದ್ಯ ಅಂದರೆ ಯಾರು? ಸದ್ಗುರುನಾಥ. ಆತನ ವಾಕ್ಯಗಳು ಅಂದ್ರೇನು? ಟ್ಯಾಬ್ಲೆಟ್ಸ್ ತೊಗೊಂಡಂಗೆ, ಔಷಧ ತೊಗೊಂಡಂಗೆ. ಯಾವಾಗ ನೀವು ದಿವಸ ಕಹಿ, ಯಾರು ಸಿಹಿ ಅಂತ ಔಷಧ ದಿನ ಖುಷಿಯಾಗಿ ತೊಗೋತಾರಣ್ಣ. ಇಲ್ಲಪ್ಪ ರೋಗ ಐತೆ, ಹೆಂಗೋ ಡಾಕ್ಟ್ರ್ ಕೊಟ್ಟಾರಲ್ಲ ತೊಗೊಳ್ಳೇಬೇಕಪ್ಪ ಅಂತ ತೊಗೊಳ್ತಾರೆ. ಅದು ತೊಗೊಂಡದ್ದು ಕಡಿಮೆ ಆಗ್ಲಾರ್ದು ಇರ್ತದೇನೋ, ದಿನಕ್ಕೆ ದಿನ ಕಡಿಮೆ ಆಗ್ತಾ ಆಗ್ತಾ ಬಂದು ಒಂದು ದಿವಸ ಆರಾಮಾಗಿಬಿಡ್ತಾನೆ ಅಲ್ಲ. ಇಷ್ಟಪಟ್ಟಂತ ಯಾರು ತೊಗೊಳಂಗಿಲ್ಲ. ಇದು ಕೂಡ ಕುಂದ್ರಕ್ಕೆ ಭಾಳ ಕಷ್ಟ ಆಗ್ತದೆ. ಕಾಲು ನೋಯ್ದಂಗೆ ಆತವು, ಕೈ ನೋಯ್ದಂಗೆ ಆತವು, ನಿದ್ದೆ ಬರ್ತದೆ. ಮತ್ತು ಕೇಳ್ಬೇಕಾದಾಗ ನಿದ್ದೆ ಬಂದಂಗೂ ಆಗ್ತದೆ. ನಾನಾ ಥರ ಮನಸ್ಸುಗಳು ಆಗ್ತಾವ. ಅಲ್ಲಿ ಹೋಗ್ಬೇಕು ಅನ್ನಿಸ್ತದೆ, ಇಲ್ಲಿ ಹೋಗ್ಬೇಕು ಭಾಳ ಆಗ್ತಾವೆ. ಮತ್ತು ಆದರೂ ಗುಳಿಗೆ ಕೊಡಾಕತ್ತೇನೆ. ನನಗೆ ಭವರೋಗ ಐತೆ, ಹುಟ್ಟು ಸಾವು ಅನ್ನುವಂಥ ರೋಗ ಐತೆ, ತಾಯಿ ಗರ್ಭ ಅನ್ನುವಂಥದ್ದು ಜೇಲ್ ಐತೆ, ಮುಂದೆ ಯಮಧರ್ಮನ ಕೈಯಾಗ ಓಡಿಸ್ಕೊಂತ ಹೋಗ್ಬೇಕಲ್ಲ, ಅದನ್ನ ನೆನ್ಪು ಮಾಡ್ಕೋಬೇಕು ನಾವು. ಮುಕ್ತನ ಆಗಲಿಲ್ಲ ಯಮಧರ್ಮನ ಕೈಯಾಗ ಎಂಥದೈತಿ ಗೊತ್ತಾನೆ ಶಿಕ್ಷೆ. ಒಯ್ದು ಎಂತೆಂಥ ಶಿಕ್ಷೆ ಕೊಡ್ತಾನೆ ಗೊತ್ತದನ. ಆ ಶಿಕ್ಷೆ ಐತೆ ಅಂಥೇಳಿ ಇದನ್ನು ತಲೆಯಾಗ ಬಂದು ಆವಾಗ ಗುರುವಾಕ್ಯವನ್ನು ದಿವಸ ಇಷ್ಟು ಏನು ಒಂದು ದಿವಸ ಚಂತನ ಕುಂತು ಕೇಳೋಂಥದ್ದಿಲ್ಲ. ಒಂದು 3/4 ಗಂಟೆ ಅಷ್ಟೇ ಅಲ್ಲ. 3/4 ಗಂಟೆ ಒಂದಿಟ್ಟು ಔಷಧ ತೊಗೊಂಡ್ರೆ ಆಯ್ತಪ್ಪ, ಗುರುಗಳು ಕೊಡಾಕತ್ತಾರ ಅಂತ ಯಾರು ಆ ಔಷಧಗಳನ್ನು ತೊಗೊತಾರ, ಪ್ರತಿನಿತ್ಯ ತೊಗೊತ ಬರ್ತಾರಂದ್ರೆ ಅವ್ರಿಗೆ ಆರಾಮಾಗ್ತಾ ಬರ್ತದೆ. ಒಂದು ದಿವಸ ಆರಾಮಾಗಿಬಿಡ್ತಾರೆ, ಮುಗೀತು ನೋಡ್ರಿ. ಈ ಥರ ಇದು ಕೂಡ ದಿವಸ ಭಾಳಷ್ಟು ಶ್ರದ್ಧೆಯಿಂದ ಎಂಥ ಒಂದು ಹಿಂದೆ ಇಂಥ ಸದ್ಗುರು ನೋಡ್ರಿ. ಒಳ್ಳೆ ಡಾಕ್ಟ್ರ್ ಸಿಗಬೇಕು ನಮ್ಗೆ. ಆರೋಗ್ಯ ಈ ಧಾತುಜ ಕರ್ಮಜ ಅಂತ 2 ರೋಗಗಳು ಬರ್ತಾವೆ ಮನುಷ್ಯನಿಗೆ. ಧಾತುಜ ಅಂದರೆ ಊಟ ಮಾಡಿದ ಒಂದು ವ್ಯತ್ಯಾಸದಿಂದ ಬರುವಂಥದ್ದು. ಕರ್ಮಜ ಅಂದರೆ ಹಿಂದೆ ಮಾಡಿದಂಥ ಪಾಪಕ್ಕನುಸಾರವಾಗಿ ಬರುವಂಥ ರೋಗ. ಇಲ್ಲಿ ಕೂಡ ಅಂಥ ಡಾಕ್ಟ್ರ್ ಸಿಗ್ಬೇಕಾದ್ರೂ ನಮಗೆ ರೋಗ ವಾಸಿ ಆಗಬೇಕಾಗ್ಯದ ಅಂತಂದ್ರೆ ಒಳ್ಳೆ ಡಾಕ್ಟ್ರ್ ಸಿಗಬೇಕಾಗ್ತದೆ. ಹಂಗಾಗಿ ಪುಣ್ಯದ ಫಲದಿಂದ ಶ್ರೋತ್ರಿಯ ಸದ್ಗುರು ಸಿಕ್ಕನಂದ್ರೆ ಅಂಥ ಸದ್ಗುರು ಸತ್ಶಾಸ್ತ್ರಗಳಿಗೆ ಶರಣಾಗತನಾಗಿ ಈ ಭವರೋಗ ಇದು ಕಳ್ಕೊಳ್ಬೇಕಾಗಿತ್ತು ನಮಗೆ. ಮಹಾತ್ಮರು ಇದನ್ನೇ ಮಾಡಿದಂಥದ್ದು. ಇದು ದೊಡ್ಡ ರೋಗ. ಇದು ಶರೀರಕ್ಕೆ ಬಂದಂಥ ರೋಗ. ಇದು ಒಂದೇ ಜನ್ಮದಾಗ ಹೋಗ್ಬೋದು. ಈ ರೋಗ ಜನ್ಮಾಂತರ ಕಾಡುವಂಥ ರೋಗ ಐತಲ್ಲ, ಯಾವುದೋ ಒಂದು ಜನ್ಮದಿಂದ ಈ ಪುಣ್ಯದ ಫಲ ನಮಗೆ ಸಿಕ್ಕದೀಗ. ನಾವಿದು ಸಿಕ್ಕ ಮತ್ತೆ ಗುರು ಹೆಂಗೆ ಹೇಳ್ತಾನೆ ಹಂಗೆ ನಡ್ಕೊಳಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಅದು ಹೆಂಗಂದ್ರೆ ಸದ್ಗುರು ಮತ್ತು ಸತ್ಶಾಸ್ತ್ರಗಳಿಗೆ ಶರಣಾಗತನಾಗಿ ತನ್ನನ್ನು ತಾನು ತಿಳಿದು ತನ್ನ ಕಲ್ಯಾಣವನ್ನು ತಾನೇ ಮಾಡ್ಕೊಳ್ಬೇಕಿದು. ಇದು ನಾವು ಭಾಳ ದಿವಸ ಮಂದಿ ಕಲ್ಯಾಣಗಳನ್ನು ಮಾಡ್ಕೊತ ಬಂದೀವಿ, ಹೌದಿಲ್ಲ? ಅವ್ರ ಕಲ್ಯಾಣ ಆಯಿತು, ಇವ್ರ ಕಲ್ಯಾಣ ಆಯಿತು, ಹೆಂಡ್ತಿ ಮಕ್ಕಳು ಸಂಸಾರ ಅದು ಇದು ಅಂತ ಎಲ್ಲ ಮಾಡ್ಕೊತ ಬಂದವರು. ಆದರೆ ಈಗ ಮಹಾತ್ಮರು ತಿಳಿಸಿ ಹೇಳ್ತಾರ, ನೋಡಪ್ಪ ಮಂದಿ ಸಲುವಾಗಿ ಇಷ್ಟೆಲ್ಲ ಸತ್ಕೊಂಡು ಹೋಗಿದಿ. ಇಷ್ಟು ದಿವಸ ನಿನಗೆ ಜನ್ಮಗಳು ಬಂದಾವ, ಇಷ್ಟು ದಿವಸ ದುಃಖ ಅದ. ಈಗ ಹುಟ್ಟಿ ಬಂದಿದೆ ಅಂದರೂ ಕೂಡ ನಿನ್ನ ಸುಖದಿಂದಿದೇನೋ? ಇಲ್ಲಲ್ಲ. ನೀನು ಮತ್ತೆ ಹತ್ಕೊಂತ ಹೋಗೋದು, ಹತ್ಕೊಂತ ಹುಟ್ಟೋದು, ಹತ್ಕೊಂತ ಹೋಗೋದು, ಬರೀ ಇದೇ ಆಗ್ತದಲ್ಲ. ಇದಕ್ಕೊಂದು ಪರಿಹಾರ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಿನ್ನ ಕೈಯಾಗ ಐತೆ. ಅದಕ್ಕೆ ನೀನೇ ಕಲ್ಯಾಣ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಅಂಥ ಸದ್ಗುರು ಸತ್ಶಾಸ್ತ್ರಗಳಿಗೆ ಶರಣಾಗತನಾಗಿ ನಿನ್ನ ಕಲ್ಯಾಣವನ್ನು ನೀನೇ ಮಾಡ್ಕೊಳ್ಬೇಕಾದಂಥದ್ದು ಮುಖ್ಯ ಐತಪ್ಪ ಅಂತ ಹೇಳ್ತಾರೆ. ನೋಡ್ರಿ, ಇಂಥ ಜ್ಞಾನವನ್ನು ಪಡ್ಕೊಂಡು ಅಂತಂದ್ರೆ ಆನಂದನೇ ನಿನಗೆ. ಯಾರು ತಂಟೆ ಬೇಕಾಗಿದೆ ಹೇಳಿ? ನಿನಗೆ ಯಾವುದ್ರದ್ದು ಬೇಕಾಗಿಲ್ಲ. ನೀನು ಆನಂದದಾಗ ನೀನು ಇರುವಂಥದ್ದನ್ನು ತಿಳಿಸ್ಕೊಡ್ತಾನೆ ಸದ್ಗುರುನಾಥ. ಅಂಥದನ್ನು ತೋರಿಸ್ತಾನೆ ನಿನಗೆ. ಅದಕ್ಕೆ ಈ ರೀತಿ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಹಂಗೆ ಬಿಡುವಂಥದ್ದು ಅಲ್ಪ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ಕುಲ ಜನನದ ಲಾಭ ಹೌದು ಆರು ನಾನಂತ ವಿಚಾರಿಸುವಂಥದ್ದು ಇಟ್ಬಿಟ್ಟಿದ್ದಾರೆ, ಹೇಳಿದ್ದಾರೆ ನೋಡ್ರಿ. ಹಾಗಾಗಿ ಇಲ್ಲಿ ಕೂಡ ತನ್ನನ್ನು ತಾನು ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ ಅದ. ಇದಕ್ಕೆ ಪರಬ್ರಹ್ಮದರಿವಿನೆಂದುರೇ ಜಾಣ್ಮೆ ಮುಂಟೆ, ಇದು ದೊಡ್ಡ ಜಾಣತನ ಅಂತ ಸದ್ಗುರುನಾಥ ಹೇಳ್ತಾನೆ. ಅದಕ್ಕೆ ಶಾಂತರೊಸೆದುವುದೆಂದು ಬಣ್ಣಿಸುವ ವರ್ತನವನ್ನು ಬೇಡುವೆನು, ಅಭಾವ ನಿಮ್ಮನ್ನು ಭವಭವದೊಳಗಿನ ಎನಗೆ ಒಲಿದು ಮಾಡು ಸುಗುಣ ಸಂತತಿಯ ನಿಂತು ಅಂತ ಇದರಲ್ಲಿ ಹೇಳ್ತಾರೆ ಅವರು. ನನಗೆ ಜಗತ್ತಿನೊಳಗೆ ಅಜ್ಞಾನಿಗಳು ಚಪ್ಪರಿಸೋದಲ್ಲ, ಅಜ್ಞಾನಿಗಳು ಅದನ್ನು ಅಜ್ಞಾನಿ ಇದನ್ನು ಅಜ್ಞಾನಿಗೆ ಅಜ್ಞಾನಿನ ಚಪ್ಪರಿಸ್ತದೆ.
ಬಾಹ್ಯದಲ್ಲಿ ಮಾಡಿದಂಥ ಒಂದು ಸಂಪತ್ತನ್ನು ನೋಡಿ ಇದಕ್ಕೆ ಅದು ಚಪ್ಪರಿಸ್ತದೆ ಬೆನ್ನು, ಅದಕ್ಕೆ ಇದು ಚಪ್ಪರಿಸ್ತದೆ ಬೆನ್ನು. ಅದು ನನಗೆ ಬೇಕಾಗಿಲ್ಲ ಅಂತಾರೆ ಮಹಾತ್ಮರು. ಅಂಥ ಒಂದೊಂದು ಶಾಂತ ರೊಸೆದ ಅಂಥ ಒಂದು ಮಹಾತ್ಮರು ಶಬಾಷ್. ಅವ್ರ ಬಾಹ್ಯದ ಸಂಪತ್ತು ನೋಡಂಗಿಲ್ಲ, ಅಂತರಂಗದ ಒಂದು ಸಂಪತ್ತು ನೋಡ್ತಾರೆ. ಯಾವಾಗ ತನ್ನನ್ನು ತಾನು ತಿಳ್ಕೊಳಕ್ಕೆ ಬಡ್ದಾಡ್ತಾ ಇದ್ದಾನ, ಪ್ರಯತ್ನ ಪಡ್ತಾ ಇದ್ದಾನ ಅನ್ನುವಂಥ ಒಂದು ಮುಮುಕ್ಷಿಗಳನ್ನು, ಅಭ್ಯಾಸಿಗಳನ್ನು ನೋಡಿ ಶಬಾಷ್, ಜನ್ಮ ಸಾರ್ಥಕ ಆಯಿತು ನಿಂದು ಅಂತ ಒಂದು ಸ್ವಲ್ಪ ಅವ್ರು ಒಂದು ಮಾತಂದ್ರೆ ಜನ್ಮ ಸಾರ್ಥಕ ಆಗ್ತದ. ಅಂಥ ವರ್ತನೆಯನ್ನು ನನಗೆ ಕೊಡುವಂಥ ಮಹಾತ್ಮರು ಕೇಳಿದಾರ. ನಿಜಗೊಂಡ್ರಿ ಕೇಳ್ತಾರೆ ನೋಡ್ರಿ. ಮಹಾತ್ಮರು ಹೆಂಗೆ ಕೇಳ್ತಾರೆ? ಬೇಡು ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು ಕಡು ಜೌವನದೊಳು ವಿಕೃತಿ ದೂರದಿಹುದನು ಪಿಡಿದ ನೇಮವನೆಡೆಬಿಡದತಿ ಛಲವನು ಅಂತ ಹೇಳ್ತಾರೆ ಅವರು. ಇಂಥವೆಲ್ಲ ಕೇಳ್ತಾರೆ ಅವರು. ಅದಕ್ಕೆ ಶಾಂತರು ಹೊಸದೊಂದು ಬಣ್ಣಿಸುವ ವರ್ತನವನು. ಶಾಂತರು ಮಹಾತ್ಮರು ಏನು ಜೀವನ ಮಾಡ್ತಾ ಇದ್ದಾನಂತ ಒಂದು ಸಲ ಹೇಳಿದ್ರೆ ಸಾಕಪ್ಪ, ನಾನು ಧನ್ಯ ಆಗ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಅದಕ್ಕೆ ಅವರೇ ಶಾಂತರು ಹೇಳ್ತಾ ಇದ್ದಾರೆ. ಮಹಾತ್ಮರು ಏನು ಹೇಳ್ತಾ ಇದ್ದಾರ? ಪರಬೊಮ್ಮ ದರಿವಿನಿಂದುರೇ ಜಾಣ್ಮೆ ಉಂಟೆ ಅಂತ ಹೇಳ್ತಾರೆ ಅವರು. ಅದಕ್ಕಿಂತ ದೊಡ್ಡ ಜಾಣತನ ಐತೇನೆ ಜಗತ್ತಿನೊಳಗೆ ಅಂದ್ರೆ ಇಲ್ಲ. ಭಾಳ ಅದ್ಭುತವಾಗಿ ಹೇಳ್ತಾರೆ. ಮತ್ತು ಈ ಮನುಷ್ಯ ಶರೀರ ಕೂಡ ಒಂದು ಪುಣ್ಯದ ಫಲದಿಂದ ಅದು ಹುಟ್ಟಿದಂಥದ್ದು. ಮತ್ತು ತಿರ್ಗಾ ಬರ್ತದೇನೋ ಅಂತಂದ್ರೆ ಅದು ಬರುವಂಥದ್ದಲ್ಲ. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಹೇಳಿದಾರೆ. ಮತ್ತು ಇಲ್ಲಿ ಯಾವ ರೀತಿ ಅಂತಂದ್ರೆ ಹಲವಾರು ವಿಚಾರಗಳನ್ನು ಅವರು ಭಾಳಷ್ಟು ಹೇಳಿದ್ದಾರೆ. ಈಗ ನಮ್ಗೆ ಎರಡನೇ ನುಡಿ ನೋಡೋಣ. ಕಡು ಲೋಭದಿಂದ ದುರ್ಗುಣ ಅನ್ಯಮುಂಟೆ ಪಡೆದಪವಾದದಿಂ ಮರಣ ಮಿನ್ನುಂಟೆ ಎಡವಿಡದಿಹ ಸತ್ಯದಿಂ ತಪಮುಂಟೆ ಕೆಡಿಸದಿಪ್ಪ ಅಭಿಮಾನದಿಂ ಧನಮುಂಟೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರ? ಮತ್ತು ಇಲ್ಲಿ ಕೂಡ ಯಾವ ರೀತಿ ಹೇಳ್ತಾರಂದ್ರೆ ಕಡುಲೋಭದಿಂದ ದುರ್ಗುಣ ಅನ್ಯಮುಂಟೆ ಅನ್ನುವಂಥದ್ದು. ಈ ಕಡುಲೋಭತ್ವ ಅನ್ನುವಂಥದ್ದು ದೊಡ್ಡ ದುರ್ಗುಣ ಅಂತ ಹೇಳ್ತಾರೆ ನೋಡ್ರಿ. ಕಡುಲೋಭ ಅಂತಂದ್ರೆ ತಾನು ತಿನ್ನಂಗಿಲ್ಲ ಮತ್ತು ಇನ್ನೊಬ್ರಿಗೂ ಕೊಡಂಗಿಲ್ಲ. ಬರೇ ಲೋಭ ಬೇರೆ, ಕಡು ಲೋಭ ಬೇರೆ. ಮಹಾತ್ಮರು ಹೇಳ್ತಾರೆ ಬರೇ ಲೋಭ ಬೇರೆ, ಕಡು ಲೋಭ ಬೇರೆ. ಅಂದ್ರೆ ಈ ಯಾರಿಗೆ ಕೊಡಲಾರ್ದಂಗೆ ತನ್ನ ಹೆಂಡತಿ ಮಕ್ಕಳಿಗೆ ಕೊಡುವಂಥದ್ದು ಬರೇ ಲೋಭತ್ವ. ಈ ಕಾಮ ಕ್ರೋಧ ಲೋಭ ಅಂತಾರಲ್ಲ ಹಂಗೆ. ಆದರೆ ಕಡು ಲೋಭ ಅಂತಂದ್ರೆ ಏನಂದ್ರೆ ಆತ ಹೆಂಡತಿ ಮಕ್ಕಳಿಗೂ ಕೊಡಂಗಿಲ್ಲ, ತಾನು ತಿನ್ನಂಗಿಲ್ಲ, ಮಂದಿಗೆ ದಾನ ಧರ್ಮನೂ ಮಾಡಂಗಿಲ್ಲ. ಬರೀ ಇಡೋದು, ದುಡ್ಡು ತರೋದು, ಸಂಪತ್ತು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ತರೋದು, ಇಡೋದು, ಅದನ್ನು ಮುಚ್ಚೋದು, ಮತ್ತು ದಿವಸ ಅದನ್ನು ತೆಗೆದು ನೋಡೋದು ಮತ್ತು ಮುಚ್ಚೋದು, ತೆಗೆದು ನೋಡೋದು ಮತ್ತು ಮುಚ್ಚೋದು. ಆದ್ರೆ ಇದು ಹೆಂಗೆ? ನಾಯಿ ಬಣಿಮೆ ಮೇಲೆ ನಾಯಿ ಮಲಗಿದಂಗೆ. ಆ ನಾಯಿ ಬಣಿಮೆ ಮೇಲೆ ಮಲಗಿರ್ತದಲ್ಲ, ಅದು ಮೇವು ತಿಂತದೆ ಅನ್ನೋದು ಕಣಿಕಿ ಪಿಣಿಕಿ, ಅದು ತಿನ್ನಂಗಿಲ್ಲ, ತಾನು ತಿನ್ನಂಗಿಲ್ಲ, ಬಂದಂಥ ದನಗಳಿಗೂ ತಿನ್ನಕ್ಕೆ ಬಿಡಂಗಿಲ್ಲ. ಇದು ಕಡು ಲೋಭತ್ವ. ಇದರಿಂದ ಏನಾಗ್ತದಂದ್ರೆ ಭಾಳಷ್ಟು ಕಷ್ಟ ಆಗ್ತದಂತ ಹೇಳ್ತಾರೆ. ಕಡು ಲೋಭದಿಂದ ದುರ್ಗುಣ ಅನ್ಯಮುಂಟೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಹೆಚ್ಚಿನ ಇದಕ್ಕಿಂತ ಹೆಚ್ಚಿನ ದುರ್ಗುಣ ಯಾವುದಿಲ್ಲ ಅಂತ ಹೇಳ್ತಾರೆ. ಕಡು ಲೋಭತ್ವ ಭಾಳಷ್ಟು ದುರ್ಗುಣ ಇದರಿಂದ ಕೂಡಿದಂಥದ್ದು. ತನ್ನಲ್ಲಿರ್ತಕ್ಕಂಥ, ಯಾಕಂದ್ರೆ ಯಾವ ಅನ್ಯರಿಗೆ ಒಂದು ಚೂರತ ಕೊಡಂಗಿಲ್ಲ. ಈ ರೀತಿ ಬುದ್ಧಿ ಇರುವಂಥವನು ಅದು ಲೋಭತ್ವ ಅಂತ ಹೇಳ್ತಾರೆ. ಯಾಕಂದ್ರೆ ಈ ರೀತಿಯಾಗಿ ಇದು ದೊಡ್ಡ, ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಕಡು ಲೋಭ ಅನ್ಯರಿಗೆ ದುಃಖ ಕೊಡೋದಿಲ್ಲ ಅಂದಮೇಲೆ ಇದು ಹೆಂಗೆ ಅಲ್ಲ, ತನ್ನ ಪಾಡಿಗೆ ತಾನು ರೊಕ್ಕ ಗಳಿಸೇನ್ರಿ. ಗುರುಗಳು ಹೇಳಕತ್ತಾರೆ ನೋಡಪ್ಪ, ಕಡು ಲೋಭದಿಂದ ದುರ್ಗುಣ, ದೊಡ್ಡ ದುರ್ಗುಣ ನೋಡೋದು ಅಂತ ಸದ್ಗುರು ಹೇಳಿದಾಗ ಏನು ಮಾಡ್ತಾರೆ ಕೆಲವರೆಲ್ಲ ಹೇಳ್ತಾರೆ, ಅಲ್ರಿ ಕಡು ಲೋಭತ್ವ ಅಂತ ಹೇಳ್ತಿರಲ್ಲ, ಕಡು ಲೋಭ ಅನ್ಯರಿಗೇನು ದುಃಖ ಕೊಡ್ತದೇನ್ರಿ? ಯಾರಿಗೇನ ಸಾಯಿ ಹೊಡಿತದ? ಯಾರಿಗೇನ ತ್ರಾಸು ಕೊಡ್ತೀವಿ? ನಾವು ಗಳಿಸಿದ್ದು ನಾವು ತೆಗೆದಿಟ್ಕೋತೀವಿ, ನಾವು ತಿನ್ನಂಗಿಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಕೊಡಂಗಿಲ್ಲ, ದಾನ ಧರ್ಮನೂ ಮಾಡಂಗಿಲ್ಲಪ್ಪ, ನಾವು ನೋಡಿ ಇಡ್ತೀವಪ್ಪ. ಇದು ಹೆಂಗೆ ದುರ್ಗುಣ ಆಗ್ತದ? ನಾವು ದುಡ್ದು ನಾವು ಇಟ್ಕೊಂಡಿರ್ತೀವಿ, ಇದು ಹೆಂಗೆ ದುರ್ಗುಣ ಆಗ್ತದ ಅಂತ ಅಂದರೆ ಅದಕ್ಕೆ ಅದೇನು ಮಾಡಿಸ್ತದ? ಈ ದುರ್ಗುಣ ಈ ರೀತಿ ಮಾಡಿದ್ರೆ ಇದು ಪಾಪ ಮಾಡಿಸ್ತದ ಅಂತ ಹೇಳ್ತಾರೆ. ಈ ಗುಣ ಏನು ಮಾಡಿಸ್ತದಪ್ಪ ಅಂದ್ರೆ, ಆ ದುರ್ಗುಣ ಕಡು ಲೋಭತ್ವ ಏನು ಮಾಡಿಸ್ತದ? ಪಾಪವನ್ನು ಮಾಡಿಸ್ತದದು. ಅದರಿಂದ ಇದಕ್ಕೆ ದುರ್ಗುಣ ಅಂತ ಹೇಳಿಸ್ಕೊಳ್ತದೆ.
ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ ಈ ಕಡುಲೋಭ ತನ್ನಲ್ಲಿರ್ತಕ್ಕಂಥ ದ್ರವ್ಯ ಮೊದಲಾದ ಪದಾರ್ಥಗಳನ್ನು ಅನ್ಯರಿಗೆ ಕೊಡೋದಿಲ್ಲ, ಅದು ಒಂದು ಚೂರು ಕೊಡೋಂಗಿಲ್ಲ ಅದು ಯಾರಿಗೆ, ಮತ್ತು ತಾನು ತಿನ್ನೋದಿಲ್ಲ. ಮತ್ತು ಅದನ್ನ ಬಳಿ ಲೋಭಿ ಆದಂಥ ಪುರುಷನಲ್ಲಿ ಒಂದು ಗುಣ ಉತ್ಪತ್ತಿ ಆಗಲ್ಲ ಅವರಿಗೆ. ಏನು? ಕರುಣಾ ಗುಣ ಉತ್ಪತ್ತಿ ಆಗಂಗಿಲ್ಲ. ಅದಕ್ಕೆ ದಯವಿಲ್ಲದ ಧರ್ಮವಾವುದಯ್ಯ ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಯಾರು ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಹೇಳ್ತಾರೆ, ಅಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಈ ಕಡುಲೋಭೆಯ ಒಂದು ಆ ಪುರುಷನ ಮನಸ್ಸಿನಲ್ಲಿ ಈ ಲೋಭತ್ವದಿಂದ ಕೂಡಿದಂಥ ಮನುಷ್ಯ ಆತನಲ್ಲಿ ಕರುಣಾ ಗುಣ ಇರಂಗಿಲ್ಲ ನೋಡ್ರಿ. ಕರುಣಾ ಗುಣ ಉತ್ಪತ್ತಿ ಆಗಲ್ಲ. ಯಾಕಂದ್ರೆ ಈ ದುಃಖಿಗಳಿಗೆ ಏನಾದರೂ ಕೊಡಬೇಕು, ಈ ಲೋಭಿಯಾದಂಥವ ತನ್ನ ಭಾಳ ಕಷ್ಟದಲ್ಲಿದ್ದವರಿಗೆ ಒಂದಿಷ್ಟು ಹೆಲ್ಪ್ ಮಾಡ್ಬೇಕು ಅನ್ನೋದು ಇರ್ತದೆ. ಆದರೆ ಈ ಕಡುಲೋಭಿಯಾದಂಥ ಪುರುಷ ದ್ರವ್ಯವನ್ನು ಯಾರ ಕೈಗೆ ಒಂದು ಸ್ವಲ್ಪ ಕೊಡಂಗಿಲ್ಲ, ಸಹಾಯ ಮಾಡಂಗಿಲ್ಲ. ಯಾಕಂದ್ರೆ ಒಬ್ಬರ ಮೇಲೆ ಕೂಡ ಇದಕ್ಕೆ ವಿಶ್ವಾಸ ಇರೋಂಗಿಲ್ಲ. ಯಾರನ್ನು ಕಷ್ಟಪಟ್ಟು ಭಾಳಷ್ಟು ಕಷ್ಟದಾಗ ಅದಾರಪ್ಪ, ಒಂದಿಷ್ಟು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಾಗಲಿ, ಅಥವಾ ಈ ಟೈಮಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ಮತ್ತೆ ತಿರ್ಗಕ್ಕೆ ಕೊಡ್ತಾರೆ ಅನ್ನುವಂಥದ್ದು ಭಾವ ಇದು ಯಾವುದು ಅದನ್ನಲ್ಲಿ ಇರೋಂಗಿಲ್ಲ. ಯಾಕಂದ್ರೆ ವಿಶ್ವಾಸನೇ ಇರೋಂಗಿಲ್ಲ ಅದಕ್ಕೆ, ಯಾರ ಮೇಲೂ ವಿಶ್ವಾಸ ಇರೋಂಗಿಲ್ಲ. ಅದರಿಂದ ತನ್ನ ಧನವನ್ನೆಲ್ಲ ಯಾರಿಗೂ ಕಾಣದಂಗೆ ಇಟ್ಕೊಂಡಿರ್ತಾನೆ, ಹೇಳೂ ಹೇಳಂಗಿಲ್ಲ, ಯಾವಾಗ ನೋಡಿದ್ರೆ ಇಲ್ಲ ಅಂತಿರ್ತಾನೆ. ಯಾಕಂದ್ರೆ ಅದಾವಂತ ಏನಾರ ಮಾಡಿದ್ರೆ ಮತ್ತು ಅವ್ರಿಗೆ ಗೊತ್ತಾಗ್ಬಿಟ್ರೆ, ರೊಕ್ಕ ಅದಾವಂತ ಗೊತ್ತಾಗ್ಬಿಟ್ರೆ ಎಲ್ಲಿ ಕಸ್ಕೊಂಡ್ಬಿಡ್ತಾರೋ, ಏನು ಮಾಡಿಬಿಡ್ತಾರೆ ಹೇಳೋಕ್ಕಾಗಂಗಿಲ್ಲ. ಮತ್ತು ಅವ್ರ ಮುಂದೆ ಆತ ದುಂದು ವೆಚ್ಚನೂ ಮಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅವ್ರು ನೋಡಿಬಿಟ್ರೆ ಮತ್ತು ರೊಕ್ಕ ಕೇಳ್ತಾರೆ, ರೂಪಾಯಿ ಕೇಳ್ತಾರೆ, ಮತ್ತು ದಾನ ಧರ್ಮ ಮಾಡೋಕ್ಕೆ ಹೋಗಂಗಿಲ್ಲ, ಖರ್ಚಾಗಿಬಿಡ್ತಾವ. ಇವೆಲ್ಲ ದುರ್ಗುಣಗಳು ಆತನಲ್ಲಿರ್ತಾವ. ದುರ್ಗುಣಗಳ ಒಂದು ಸಮೂಹನೇ ಆತನ ಬಲ್ಲಿ ಇರ್ತದೆ. ಕರುಣೆ ಇಲ್ಲಂದ್ರೆ ಮತ್ತು ಆತ ಯಾವಾಗ ಪರೋಪಕಾರ ಮಾಡ್ತಾನೆ ಹೇಳ್ರಿ? ಪರೋಪಕಾರ ಮಾಡಿದ್ರೆ ಪುಣ್ಯ ಯಾವಾಗ ಬರ್ತದೆ ಆತಗೆ? ಅದಕ್ಕೆ 18 ಪುರಾಣಗಳ ಒಂದು ಸಾರ ಏನೈತೆ ಅಂದರೆ ಪರೋಪಕಾರಾಯ ಪುಣ್ಯಯ ಪಾಪಾಯ ಪರಪೀಡನಮ್ ಅಂತ ಐತೆ ಅದು ಇರೋದು. ಆದ್ರೆ ಈತ ಏನು ಮಾಡ್ತಾನೆ? ಯಾರಿಗೂ ಕಾಣದೆ ಇರುವಂಗೆ ಮನ್ಯಾಗ ಹೆಂಡತಿ ಮಕ್ಳಿಗೂ ಗೊತ್ತಿರ್ಲಾರ್ದಂಗೆ ದುಡ್ಡು ಇಡ್ತಾನತ್ತ. ಇಟ್ಟು ಯಾರಿಗೆ ತೋರ್ಸಂಗಿಲ್ಲ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ಇಂಥವ್ನ ಹೆಂಡತಿ ಮಕ್ಕಳು ಯಾರಿಗೂ ತೋರ್ಸಂಗಿಲ್ಲ. ಮತ್ತು ಈತ ಯಾರ ಸಂಘವೂ ಸೇರಂಗಿಲ್ಲ, ಯಾರ ಸಂಗಡ ಕೂಡ ಸೇರಂಗಿಲ್ಲತ್ತ. ಮತ್ತು ಅವರು ಮತ್ತು ಏನಾರು ಕೊಡು ಪಡು ಅಂತಾರೆ ಅಥವಾ ಏನಾದರೂ ಅಂತಾರಂತ ಯಾರ ಸಂಗಡ ಸೇರಂಗಿಲ್ಲ. ಇನ್ನು ಸಜ್ಜನರ ಸಂಘ ಅಂತೂ ಮೊದಲೇ ಇಲ್ಲ. ಸಜ್ಜನರು ಅವ್ರಿಗೆ ಹೆಂಗೆ ಕಾಣಿಸ್ತಿರ್ತಾರ? ಮೈಗಳ್ರಂತ ಕಾಣಿಸ್ತಿರ್ತಾರೆ, ಸುಮ್ಮನೆ ಕುಂತು ಹರಟೆ ಹೊಡಿತಾರಂತ ಕಾಣಿಸ್ತಿರ್ತಾರೆ. ಭಾಳಷ್ಟು ರೀತಿಯಿಂದ ಆತ ನೋಡ್ತಿರ್ತಾನೆ. ಅವರಿಗೆ ಸಜ್ಜನರ ಸಂಘ ಅಂತ ಆತ ಇಡಿಸೋದೇ ಇಲ್ಲ, ಅಲ್ಲಿ ಸೇರೋದೇ ಇಲ್ಲ, ಮೊದಲನೇ ಮಾತು. ಅದಕ್ಕೆ ಮತ್ತು ಏನು ಹೇಳ್ತಾರೆ ಅವರು? ಯಾಕಂದ್ರೆ ಸಜ್ಜನರ ಸಂಘ ಮಾಡಿದ್ರೆ ಸಜ್ಜನರು ಇಂಥ ಲೋಭಿಯನ್ನು ಕಂಡು ಈತ ಭಾಳ ಲೋಭದಿಂದ ಈತನ ಬಲ್ಲಿ. ಯಾಕಂದ್ರೆ ಈಗ ಕೆಲವೊಂದು ಸಲ ಅವ್ರು ಹೇಳ್ತಾರೆ, ಸಜ್ಜನರ ಸಹವಾಸ ಮಾಡಿದ್ರೆ ಅವ್ರು ಹೇಳ್ತಾರೆ, ಏನಪ್ಪ ಎಷ್ಟು ಮಾಡಿದ್ರೂ ಅಷ್ಟೇ ಐತೆ, ದಾನ ಧರ್ಮ ಮಾಡಿರಿ, ಅದರಿಂದ ಪುಣ್ಯ ಆಗ್ತದೆ ಅಂತ ಹೇಳ್ತಾರೆ. ಸಜ್ಜನರ ಸಹವಾಸ ಮಾಡಿದ್ರೆ ಈ ಲೋಭತ್ವ ಗುಣ ಹೋಗ್ತದೆ. ಆದರೆ ಆತ ಮಾಡಂಗಿಲ್ಲ. ಯಾಕಂದರೆ ಇವ್ರು ಏನೇನೋ ಹೇಳ್ತಾರೆ ಅಂತ ಅನ್ನುವಂಥದ್ದು ರೀತಿಲಿಂದ ಆತ ಏನು ಮಾಡ್ತಾನೆ? ಸಜ್ಜನರ ಸಂಘ ಮಾಡೋಕ್ಕೆ ಹೋಗಂಗಿಲ್ಲ. ಸಜ್ಜನರು ಕೂಡ ಇಂಥ ಲೋಭಿಯನ್ನು ಕಂಡು ಏನು ಹೇಳ್ತಾರೆ, ನೀನು ಇದನ್ನು ಬಿಟ್ಬಿಡು, ಇದು ದುರ್ಗುಣ ಐತೆ, ಇಂಥ ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊ, ನೀನು ದುರ್ಗುಣವನ್ನು ಬಿಟ್ಟು ಪುಣ್ಯವಂತನಾಗು ಅಂತ ಕರುಣಾ ದೃಷ್ಟಿಯಿಂದ ನೀನು ದ್ರವ್ಯವನ್ನು ವ್ಯರ್ಥವಾಗಿ ಉಳಿಡಬೇಡ ಅಂತ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು ಸಜ್ಜನರು. ಇದರಿಂದ ಆತಿಗೆ ಏನಾಗ್ತದೆ? ಯಾವುದನ್ನು ಪ್ರಯೋಜನ ಆಗ್ತದನ? ನೋಡಪ್ಪ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತೇನೆ ಬೇಡ, ನಿನಗೆ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಾಜ್ಞೆ. ಅದಕ್ಕೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು ಕೈಲಾಸ ನೆರೆಮನೆ ಹಕ್ಕು ಸರ್ವಾಜ್ಞೆ. ಇಂಥವೆಲ್ಲ ಸತ್ಸಂಗದಾಗ ಇರ್ತಾವೆ, ಹೇಳ್ತಾರೆ. ಗೇಟ್ ಬಚ್ಚಿ ಹಂಗೆಲ್ಲ ಇಡೋಕೆ ಹೋಗ್ಬೇಡ, ಹಿಂಗೆಲ್ಲ ಹೇಳಿದಗಳನ್ನೇ ಇಂಥ ಮಾತುಗಳು ಅದು ಇಡಿಸ್ತಾವೇನೋ? ಇಡಿಸಂಗಿಲ್ಲ, ಹೌದಲ್ಲ? ಹಾಗಾಗಿ ಇಂಥ ಈ ಮಾತುಗಳಿಂದ ಅದು ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾನೆ. ಅದಕ್ಕೆ ನೀನು ಸಾಕಷ್ಟು ತಿನ್ನು, ಬಡಬಗ್ರಿಗೆ ಮತ್ತು ದಾನ ಧರ್ಮವನ್ನು ಮಾಡೋಂತ ಕೂಡ ಹೇಳ್ತಾರೆ ಅವರು ಸಜ್ಜನರು. ಅದಕ್ಕೆ ಪುಣ್ಯವನ್ನು ಸಂಪಾದಿಸು,
ಅದಕ್ಕೆ ಹೇಳ್ತಾರೆ, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೋಳು ನೀತಿ ವಿಧಾನ ಆಗು, ಪೊರೆ ಪೊರೆದಿದ್ದರನೆಂದು ಬೆಸೆಸುವಂಥ ಇದೆಲ್ಲ ಸತ್ಯವಂತರ ಸಂಘದಾಗ ಇದೆಲ್ಲ ಹೇಳುವಂಥದ್ದು ಇರ್ತದ. ಇದರಿಂದ ಆತಗ ನಿನ್ನ ಕಲ್ಯಾಣ ಆಗ್ತದಂತ ಹೇಳ್ತಾರೆ ಅವರು. ಅದಕ್ಕೆ ಆತ ಏನು ಮಾಡ್ತಾನ, ಇವ್ರ ತಂಟಕ್ಕೆ ಹೋಗ್ಬಾರ್ದು, ಮಾತಿತ್ತಿರಿ ಇವ್ರು ದಾನ ಧರ್ಮ ಮಾಡಂತಾರೆ. ಅದಕ್ಕೆ ಇವ್ರ ತಂಟಕ್ಕೆ ಹೋದ್ರೆ ನನಗೆ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಆತ ಯಾವತ್ತೂ ದೂರ ಇರ್ತಾನೆ. ಅದಕ್ಕೆ ದನದಾಸೆ ಸುಜನರ ನಿಂದೆ. ಯಾವಾಗ ದನದ ಮೇಲೆ ಆಸೆ ಆಗ್ತದ ಅವಾಗ ಸಜ್ಜನರ ನಿಂದೆ ಬಂದುಬಿಡ್ತಾವೆ ಬಾಯಿಗೆ, ಬರೀ ನಿಂದೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾವಾಗ ಧನದ ಮೇಲೆ ಆಸೆ ಇತ್ತು, ದ್ರವ್ಯದ ಮೇಲೆ ಆಸೆ ಇತ್ತು ಅಂದ್ರೆ ಸತ್ಪುರುಷರನ್ನು ನಿಂದಿಸ್ಲಿಕ್ಕೆ ಶುರು ಮಾಡ್ತಾನೆ ಲೋಭಿ. ಅದಕ್ಕೆ ಸಾಧುಗಳು ದುಡಿದೇ ದುಃಖ ಪಡದೆ ಬಂದು ಕುಂತು ಕಾವಿ ಬಟ್ಟೆ ಹಾಕ್ಕೊಂಡು ಅಥವಾ ಏನೋ ಮಾಡಿಕೊಂಡು ದಾನ ಧರ್ಮ ಮಾಡಿರಿ, ಮಂದಿಗೆ ಕೊಡ್ರಿ, ಉಪಕಾರ ಮಾಡಿರಿ ಅಂತ ಹೇಳ್ಕೊತ ಕುಂದಿರ್ತಾರಂತ ನಿಂದೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನಂತ. ಹೌದಿಲ್ಲ? ಹಾಗಾಗಿ ಇಲ್ಲಿ ಕೂಡ ಅವ್ರೇನು ಮಾಡ್ತಾರೆ, ಈ ರೀತಿ ನಿಂದೆಯನ್ನು ಮಾಡೋಕ್ಕೆ ಶುರು ಮಾಡಿ ನಾವು, ಯಾಕಂದ್ರೆ ನಾವು ದುಡ್ಡನ್ನು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡೀವಿ, ಅದನ್ನು ಸಹಿಸ್ಕೊಳಕ್ಕಾಗಂಗಿಲ್ಲ. ಇವರೇನೋ ದೊಡ್ಡ ದೊಡ್ಡ ಮಾತಾಡ್ಕೊತ ಕುಂತು ಬಿಡ್ತಾರೆ ಬಂದು ಅಂತ ಮಹಾತ್ಮರಿಗೆ ಹೀನಾಯವಾಗಿ ನಿಂದೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ತಾನು ದುಡಿಯೋಂಗಿಲ್ಲ, ಮಂದಿಗೂ ದುಡಿಯೋಕೆ ಹಚ್ಚಂಗಿಲ್ಲ, 4 ಮಂದಿ ಕರ್ಕೊಂಡು ಕುಂದಿರ್ತಾನೆ ಅಂತ ಅನ್ನುವಂಥ ಹಲವಾರು ವಿಚಾರಗಳ ನಿಂದೆಗಳು ಅವನಿಂದ ಬರ್ತಾವೆ. ಈ ರೀತಿಯಾಗಿ ಈ ಕಡು ಲೋಭತ್ವ ಏನು ಮಾಡ್ತದಂದ್ರೆ ಸಜ್ಜನರನ್ನು ನಿಂದಿಸಲಿಕ್ಕೆ ಪ್ರೇರಣೆ ಕೊಡ್ತದ. ಅದಕ್ಕೆ ಇಲ್ಲಿ ಜಗತ್ತಿನ ಜನರು ಈ ಕಡು ಲೋಭಿ ಅನ್ಕೊಂಡ್ರೆ ಸೇರಂಗಿಲ್ಲ. ಯಾಕೆ ಸೇರಂಗಿಲ್ಲ ಅಂದ್ರೆ ಮನೇಲಿದ್ದ ಹೆಂಡತಿ ಮಕ್ಕಳಿಗೂ ಕೂಡ ಇವ ದುಡ್ಡು ಇಟ್ಕೊಂಡು ಒಬ್ರಿಗೆ ಒಂದು ಪೈಸೆ ಕೊಡಂಗಿಲ್ಲ ಅಂತ ಬೈಯೋದು ಕಂಡೀವಿ ನಾವು. ಎಷ್ಟೋ ಜನರನ್ನ ಬೈತಾ ಇರುವಂಥದ್ದು ಕಂಡೀವಿ. ತಾನು ತಿನ್ನಂಗಿಲ್ಲ, ನಮಗೂ ಕೊಡಂಗಿಲ್ಲ, ಇದು ಇರೋಲ್ ತಾನೆ ಇಷ್ಟೇ ನೋಡ್ರಿ, ಇದು ಸಾಯಲ್ ತಾನೆ ಇಷ್ಟೇ ನೋಡ್ರಿ, ನಮ್ಮ ಮನೆ ಬರ ಇದು ಯಾವಾಗ ಸತ್ತು ಹೋಗಿತ್ತು ಅನ್ನಂಗೂ ಕೇಳೀವಿ. ಅದೇ ಮಹಾತ್ಮರು ಹೇಳುವಂಥದ್ದು. ಇದು ನಮಗೇನು ನಡೀತದ ನಮ್ಮ ಜೀವನದಲ್ಲಿ, ನಮ್ಮ ಬುದ್ಧಿಗಳು ಹೆಂಗದಾವ ಅದನ್ನು ತೆರೆದ ಕನ್ನಡಿ ಇದು ತೆಗೆದ ಒಂದು ಹೇಳ್ತಾರಲ್ಲ, ಕನ್ನಡಿ ಅಂತರಂಗದ ಕನ್ನಡಿ ಅಂತಾರಲ್ಲ, ಹಂಗಿದು ಗ್ರಂಥ. ಮಹಾತ್ಮರು ಹೇಳಿದಂಥ ವಿಚಾರ ಇದು ನೋಡ್ರಿ. ಎಲ್ಲೋ ಒಂದು ಅಂತರಿಕ್ಷದಾಗ ಮನೆ ಕಟ್ಟಿದ್ರು, ಅದು ಕಟ್ಟಿದ್ರು ಅಂತ ಅಲ್ಲ, ಇದು ನಮಗೇನು ನಮ್ಮ ಬುದ್ಧಿಗಳು ಹೆಂಗದಾವ ಅಂತ ಹೇಳ್ಕೊಡ್ತಾರೆ ಮಹಾತ್ಮರು. ಯಾಕೆ ನಮಗೆ ಈ ದುಃಖ ಬಂದಿದ್ದಾವೆ ಅಂದ್ರೆ ನಾವೇ ಮಾಡ್ಕೊಂಡಂಥ ದುಃಖಗಳು ಇವೆಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಈ ರೀತಿಯಾಗಿ ಮನೇನ ಮಂದಿನೂ ಶಾಪ ಆಗ್ತಾರೆ ಇದಕ್ಕೆ ಲೋಭಿಗೆ. ಅಕಸ್ಮಾತ್ ಯಾವುದಂದ್ರೂ ಒಂದು ರೋಗ ಕಷ್ಟದಿಂದ ಅದಕ್ಕೆ ರೋಗ ಬಂತು ಅಂದ್ರೆ ಆ ಲೋಭಿಯು ಯಾವುದಾದ್ರೂ ಒಂದು ರೋಗದಿಂದ ಬಳಲಕತ್ತಿದ್ನಂದ್ರೆ ಅದನ್ನು ಯಾರು ನೋಡಂಗಿಲ್ಲ. ಆ ಕಡೆ ಆತನ ಮುಂದಿನ ಸ್ಥಿತಿಗಳು ನೋಡ್ರಿ ಹೆಂಗಾಗ್ತಾವೆ. ಆತನ ಕಡೆ ಯಾರು ಒಬ್ಬರು ತಿರ್ಗಾ ನೋಡಂಗಿಲ್ಲ. ಬಿದ್ದಿರಲಿ ನೀರು ಕೂಡ ಕೊಡ್ದೇನೆ ಹಂಗೆ ಸತ್ತು ಹೋಗುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಅದಕ್ಕೆ ಈ ಲೋಭತ್ವ ಗುಣದಿಂದ ಏನಾಗ್ತದ, ಮುಂದೆ ಎಂಥ ಜನ್ಮಗಳು ಬರ್ತಾವತ್ತಾಗ. ಭಾಳಷ್ಟು ಲೋಭತ್ವ ಕೊಡದೆ, ಇನ್ನೊಬ್ಬರಿಗೆ ಕೊಡದೆ ಇದ್ದು ತಾನೇ ಇಟ್ಕೊಂಡು ಆ ರೀತಿ ಹೋಗೋದಾದ್ರೆ ಏನಾಗ್ತದ್ರೆ ಯಜ್ಞ ಹುಡ್ತಾನಂತ ಹೇಳ್ತಾರೆ ಅವರು. ಯಜ್ಞಗಳು ಆಗ್ತಾವಲ್ಲ, ಹಂಗೆ ಯಜ್ಞ ಆಗಿ ಉದುಗಿದ್ದು. ಯಾಕಂದ್ರೆ ಈ ರೀತಿಯಾಗಿ ಯಜ್ಞಗಳು ನೆಲವನ್ನು ಕೆದರ್ತಾವೆ ನೋಡ್ರಿ, ಜಾಸ್ತಿ ಕೆದರಿ ಹೋಗ್ತಾವಲ್ಲ, ಆ ರೀತಿ ಇದನ್ನು ಯಜ್ಞ ಆಗಿ ಹುಟ್ಟುತ್ತಾನ ಮುಂದಾದರೂ ಕೂಡ. ಈ ರೀತಿಯಿಂದ ಲೋಭ ಗುಣವು ಮನುಷ್ಯನಿಗೆ ಹೆಂಗಂದ್ರೆ ಭಾಳ ಅನರ್ಥವನ್ನು ಉಂಟು ಮಾಡ್ತದೆ. ಅದರ ಮನುಷ್ಯನ ಒಂದು ಲೋಭಿ ಆಗಬಾರ್ದು. ಆದ್ರೆ ನಿನಗೆ ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ, ಇಂಥ ಆನಂದ ಸಿಗೋಕ್ಕಾಗಂಗಿಲ್ಲ, ಅಲ್ಲೇ ನಿನಗೆ ಹಿಡ್ಕೊಂಡ್ಬಿಡ್ತದೆ ನೋಡ್ರಿ. ಯಾಕಂದ್ರೆ ಹೇಳ್ತಾರಲ್ಲ, ಒಂದು ಇದನ್ನು ಹೇಳ್ಕೊತ ಬಂದೀನಿ, ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಈತದ ನುಡಿಗಳು. ನೋಡ್ರಿ, ಯಾಕಂದ್ರೆ ಈ ಲೋಭತ್ವ ಇತ್ತಂದ್ರೆ ಕೈ ಬಿಟ್ಟಿಂಗೆ ದಾನ ಮಾಡೋಕ್ಕೆ ಕೈ ಬರಂಗಿಲ್ಲ. ನಿನಗೆ ಕೈ ಬರಲಿಲ್ಲ ಅಂತಂದ್ರೆ ಅಂಥ ಪುಣ್ಯಕ್ಷೇತ್ರಗಳನ್ನು ನೋಡುವಂಥ ಭಗವಂತ ನೋಡೋಕ್ಕಂತೂ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಅದನ್ನು ನೀನು ಹೋಗಲಿಲ್ಲ ಅಂತಂದ್ರೆ ನೋಡ್ರಿ, ತೀರ್ಥಕ್ಷೇತ್ರ ಅಲ್ಲಿ ನೋಡೋಕೆ ಹೋಗಲಿಲ್ಲ ಅಂತಂದಾಗ ಸದ್ವಿಚಾರಗಳು ನೀನು ಕಿವಿಗೆ ಹೆಂಗೆ ಬೀಳ್ತಾವೆ ಹೇಳ್ರಿ. ಮಹಾತ್ಮರ ಹತ್ರ ನೀನು ಹೋಗದೇ ಇದ್ದಾಗ, ಅಂತಲ್ಲಿ ಕೇಳದೇ ಇದ್ದಾಗ ನಿನ್ನ ಸದ್ವಿಚಾರಗಳು ಕಿವಿಗೆ ಬರೋಂಗಿಲ್ಲ. ಕೊನೆಗೆ ನಿನ್ನ ಬಾಯಿಯಿಂದ ಸಾಯೋ ಸಂದರ್ಭದಲ್ಲಿ ನಿನ್ನ ತಲೆಗೆ ಒಳ್ಳೆ ವಿಚಾರ ಬರ್ತಾವಂತ ತಿಳ್ಕೊಂಡಿಯೇನ ನೀನು?
ಅರೆ ರೇ 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 ಸಂಸಾರ ರೊಕ್ಕ ರೂಪಾಯಿ ಎಲ್ಲ ಇಟ್ಟು ಹೆಂಡ್ತಿ ಮಕ್ಕಳಿಗೆಲ್ಲ ಮಾಡಿ ಇಲ್ಲಿ ಮಾಡಬಾರ್ದಂತಲ್ಲ, ಆದರೆ ಎಲ್ಲವೂ ನಿನ್ನ ಮನಸ್ಸು ಈ ಕಡೆ ಇಟ್ಕೊಂಡು ಮುಂದೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ದೇವ್ರು ಒಳ್ಳೇದು ಮಾಡಲಿ, ಸುಖ ಕೊಡಲಪ್ಪ ಅಂತೀವಿ. ಹೌದಾ? ಎಲ್ಲಿದು ಕೊಡ್ತಾನೆ ಸುಖ ನಿನಗೆ? ಅದಕ್ಕೆ ದಾನ ಧರ್ಮನೂ ಮಾಡೋಕ್ಕಾಗಲಿಲ್ಲ, ತೀರ್ಥಕ್ಷೇತ್ರಗಳನ್ನು ನೋಡೋಕ್ಕಾಗಲಿಲ್ಲ, ಸದ್ವಿಚಾರ ಕೇಳೋಕ್ಕಾಗಲಿಲ್ಲ, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಕೊನೆಗೆ ನಿನಗೆ ಶಿವಾಯನ ಅನ್ನೋಕ್ಕೂ ಶಕ್ತಿ ಕೊಡಂಗಿಲ್ಲತ್ತ ನಿನಗೆ. ನೀ ತಿಳ್ಕೊಂಡಿರ್ಬೇಕು. ನೀನೇನು ಇಲ್ಲಿಂದ ಏನು ನನ್ನ ಸರಿನೇ ಯಾರಿಲ್ಲ ಅಂತ ನೀನೇನು ಜೀವನ ಮಾಡಿದಿ, ಏನು ಒಂದು ಭಗವಂತನ ಸ್ಮರಣೆ ಮಾಡಲಾರ್ದೆ ಇಂಥವು ಯಾವ ಮಾಡಿದೆ, ಕೊನೆಗಾಲದಲ್ಲಿ ನಿನಗೇನು ಬರ್ತಾವಂದ್ರೆ ದುಃಖನೇ ಆಗ್ತದೆ ನಿನಗೆ. ಪರಮಾತ್ಮ ಶಿವ ಅನ್ನೋಕ್ಕೂ ಕೂಡ ಬಾಯಿಗೆ ಕೊಡಂಗಿಲ್ಲತ್ತ ನಿನಗೆ. ಯಾಕಂದ್ರೆ ನೀ ಏನು ಬಿತ್ತಿದೆ ಅದನ್ನೇ ಬೆಳಿ ಊಟ ಮಾಡಂತ ಹೇಳ್ತಾನತ. ಏನು ಹೆಂಡ್ತಿ ಮಕ್ಕಳು ಸಂಸಾರ ರೊಕ್ಕ ರೂಪಾಯಿ ಅಂತ ಏನು ಇಟ್ಕೊಂಡು ಕುಂತಿದ್ದಿ. ನೀವು ರೊಕ್ಕ ಜಾಸ್ತಿ ಇಟ್ಟು ಸತ್ತದ್ದು ಕೂಡ ಅದು ನಿನ್ನ ಕಣ್ಮುಂದೆ ಬರ್ತದ. ಏಸು ರೊಕ್ಕ ಇಟ್ಬಿಟ್ಟಿನಿ ಬಿಟ್ಟು ಹೊಂಟಿನಿಲ್ಲ ಅಂತ ಸಾಯ್ತಿದಿ. ಹಂಗೆ ಸುಮ್ಮನೆ ಅಲ್ಲ, ಅದಕ್ಕೆ ಬಿತ್ತಿದಂಗೆ ಬೆಳೆ ನಾವು ಕಣ್ಣಿಲ್ಲ ಪ್ರಾಕ್ಟಿಕಲ್ಲಾಗಿ ನೋಡಬೇಕು. ಹೊಲ್ದಾಗ ಏನು ಜೋಳ ಬಿತ್ತಿವೆ, ಗೋಧಿ ಬಿತ್ತಿವೆ, ಏನು ಬಿತ್ತಿವೆ ಅದ್ರ ಫಲ ಅದನ್ನೇ ತೊಗೊಳ್ತೀವಿ ನಾವು. ಅದ್ರಂಗೆ ಇದು ಕೂಡ ಹಾಗೇ ನಮ್ಮ ಜೀವನದಲ್ಲಿ ನಾವೇನು ಬೆಳೆ ಹಾಕ್ಕೋತೀವಿ ಅದು ಕೊನೆಗೆ ಫಲ ಸಿಗ್ತದೆ ನಮಗೆ. ಅದಕ್ಕೆ ನೀನು ಸಂಸಾರದೇ ಫಲ ಹಾಕ್ಕೊಂಡಿ ಅಂದ್ರೆ ಮುಂದೆ ಅದೇ ಫಲ ಸಿಗ್ತದೆ, ಹೊತ್ಕೊಂತ ಹೋಗೋದು. ಈ ದುರ್ಗುಣತ್ವ ನೀ ಬೆಳೆಸ್ಕೊಂಡಿ ಅಂದರೆ ನೀನು ರೊಕ್ಕ ರೂಪಾಯಿ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ, ಹಿಂಗೆ ಬಿಟ್ಟು ಹೊಂಟೀನಿ ಅಂತ ಅನ್ನುವಂಥದ್ದು ದುಃಖ ನಿನಗೆ ಕಾಡ್ತದ. ಭಗವಂತಂದು ಒಂದು ಚೂರು ಹೆಸರೆತ್ತಕ್ಕೂ ಕೂಡ ನಿನಗೆ ಉಸಿರು ಬರಂಗಿಲ್ಲಲ್ಲಿ. ನೀ ತಿಳ್ಕೊಂಡಿರ್ಬೇಕು. ಅಷ್ಟು ಐತೆ ಇದು. ಅದಕ್ಕೆ ಶರಣರಾಟ ಮರಣದಲ್ಲಿ ನೋಡುವಂತೂ ಕೆಲವು ಸಲ ಹೇಳ್ತಾರೆ ನಾವು ಬಾಯಿ ವಿಚಾರಗಳನ್ನು ಹೇಳಿದಾಗ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಏನು ಹೇಳ್ತಾರೆ, ಈ ಕಡು ಲೋಭತ್ವ ಎಲ್ಲ ಒಂದು ಸದ್ಗುಣಗಳನ್ನು ಹಾಳು ಮಾಡ್ತದೆ. ಇದು ಬರೋಕ್ಕೆ ಬಿಡೋಂಗಿಲ್ಲ, ಸದ್ಗುಣಗಳು ನಿನ್ನಲ್ಲಿ ಸೇರಕ್ಕೆ ಬಿಡೋಂಗಿಲ್ಲ ಅದು. ಅದಕ್ಕೆ ಇದು ಭಾಳ ದುರ್ಗುಣ ಅಂತ ಹೇಳಿಸ್ಕೊಳ್ತದಪ್ಪ. ನಿನಗೆ ಇಂಥದ್ದು ಬರಬೇಕಾಗಿತ್ತು, ನಿನಗೆ ಒಳ್ಳೇದಾಗಬೇಕಾಗಿತ್ತು ಅಂದಾಗ ಎಲ್ಲ ಕೊಟ್ಟು ಬಿಡ್ಬೇಕೇನ್ರಿ, ರೊಕ್ಕ ಇಟ್ಕೊಬಾರ್ದೇನ್ರಿ ನಾವು ಅಂತಲ್ಲ. ನೀ ಸಾಲ ಪಾಲ ಮಾಡಿ ದಾನ ಧರ್ಮ ಮಾಡಬಾರ್ದು. ನೀನು 1 ರೂಪಾಯಿ ದುಡಿದಂದ್ರೆ ಒಂದು 4ನೇ ಭಾಗ, 3/4 ಭಾಗ ನಿನಗೆ ಇಟ್ಕೋ, ಒಂದು 4ನೇ ಭಾಗ ದಾನ ಧರ್ಮ ಮಾಡುವಂಥದ್ದು. ಸತ್ಪಾತ್ರಕಂ ದಾನಮ್ ಅಂತ ಹೇಳ್ತಾರೆ, ಸತ್ಪಾತ್ರರಿಗೆ ಕೊಡುವಂಥದ್ದು. ಅದು ನಿನಗೆ ಭಾಳ ಯೋಗ್ಯ ಆಗ್ತದಪ್ಪ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಅದಕ್ಕೆ ಈ ರೀತಿ ಇಲ್ಲೇ ಅಂತ ಕಡು ಲೋಭಿ ಸುಳ್ಳು ಹೇಳ್ತಾನೆ. ಈ ದನ ಸಿಗ್ತದಂತಂದ್ರೆ, ದುಡ್ಡು ಸಿಗ್ತದಂತಂದ್ರೆ ಸುಳ್ಳಾದರೂ ಹೇಳ್ತಾನೆ, ಪರರಿಗೆ ಮೋಸ ಮಾಡೋಕ್ಕೆ. ಯಾಕಂದ್ರೆ ಈ ಗುಣಗಳು ಬಂದು ಸೇರಿಬಿಡ್ತಾವ, ಮತ್ತು ರೊಕ್ಕ ಭಾಳಷ್ಟು ಜೋಡಿಸ್ಬೇಕಲ್ಲ. ಅದಕ್ಕಾಗಿ ಸುಳ್ಳು ಹೇಳ್ತಾನೆ, ಪರರಿಗೆ ಮೋಸ ಮಾಡ್ತಾನೆ, ಕಳುವು ಮಾಡ್ತಾನೆ, ಕೊಲೆ ಮಾಡೋಕ್ಕೂ ಏಸಂಗಿಲ್ಲ ರೊಕ್ಕ ಅಂದಾಗ. ಈ ರೀತಿ ಇವೆಲ್ಲ ದುರ್ಗುಣಗಳು, ಪಾಪದ ಒಂದು ಕೆಲಸಗಳನ್ನು ಮಾಡೋಕ್ಕೆ ಹಚ್ಚುತ್ತದ. ಕಡು ಲೋಭದಿಂದ ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಹಚ್ಚದ. ಮನುಷ್ಯನಿಗೆ ಇದರಿಂದ ಏನಾಗ್ತದ, ನರಕ ರವರವ ನರಕ ಅಂತ ಹೇಳ್ತಾರಲ್ಲ, ಹಂಗೆ ನರಕ ದುಃಖವನ್ನು ಉಂಟು ಮಾಡ್ತದ. ಈ ರೀತಿಯಿಂದ ಅದರಿಂದ ಕಡು ಲೋಭ ಅದು ದುರ್ಗುಣ ಅಂತ ಹೇಳಿಸ್ಕೊಳ್ತದ. ಅದರ ತಾನು ತಿನ್ನಂಗಿಲ್ಲ, ಮಂದಿಗೂ ಕೊಡಂಗಿಲ್ಲ, ದಾನ ಧರ್ಮ ಅಂತೂ ದೂರೇ ಉಳಿತು. ಅದರಿಂದ ಏನಾಗ್ತದೆ, ನಿನಗೆ ಅನಂತ ರೀತಿಯಿಂದ ದುಃಖ ಅದ, ಜನ್ಮಾಂತರದಲ್ಲಿ ದುಃಖ ಐತಪ್ಪ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಪಡೆದ ಅಪವಾದದಿ ಮರಣ ಮಿನ್ನುಂಟೆ ಇದನ್ನ ಇಟ್ಕೊಂಡು ಭಾಳಷ್ಟು ವಿಚಾರಗಳನ್ನು ಎಳಿಯಾಗಿ ಹೇಳ್ತಾರೆ ನಿಜಗೊಂಡ್ರು. ನಾವು ದಿನ ಒಂದು ಸ್ವಲ್ಪ ಇದನ್ನು ಸ್ವೀಕಾರ ಮಾಡ್ತಾ ಹೋಗೋಣ. ಬಡ ಮುಗಿಸ್ಬೇಕು ಅನ್ನೋದು ಬೇಡ. ಯಾಕಂದ್ರೆ ನಮ್ಮ ವಿಚಾರಗಳು ಯಾವಾಗ ಕೇಳ್ದಂಗೆ ನಮ್ಮಲ್ಲಿರುವಂಥ ದುರ್ಗುಣಗಳು ಕೂಡ ಮಹಾತ್ಮರು ಇವನ್ನ ಕಳ್ಕೊಳ್ಳೋದಕ್ಕಾಗಿ ಬಿಡೋದಕ್ಕಾಗಿ ಭಾಳಷ್ಟು ಕರುಣೆಯಿಂದ ಹೇಳಿದಂಥದ್ದು. ನಾವು ಮಕ್ಕಳಿಗೆ ಇಷ್ಟು ಬುದ್ಧಿವಾದ ಹೇಳ್ತೀವೇನ್ರಿ? ಒಂದು ಸಲ ಏನಾರು ಮಕ್ಕಳಿಗೆ ಓದಿಸ್ಬೇಕು ಬರ್ಸ್ಬೇಕಂದಾಗ ಒಂದು ಸಲ ಹೇಳ್ತೀವಿ, ಒಂದು ಲೈನು ಗಟ್ಟಿ ಮಾಡಲಿಲ್ಲ ಅಂದ್ರೆ ಒಂದು 4 ಬಡಿತೀವಿ. ಎಷ್ಟು ಸಲ ಹೇಳ್ಬೇಕು, ಜಲ್ದಿ ಕೇಳೋಕ್ಕಾಗಂಗಿಲ್ಲ ಅಂತೀವಿ. ಆದ್ರೆ ಮಕ್ಕಳಿಗೆ ನಾವು ಅಷ್ಟು ಬೇಗ ಸಿಟ್ಟಿಗೆ ಬೈತೀವಲ್ಲ, ಗುರುಗಳು ನೋಡ್ರಿ ಅದಕ್ಕೆ ಕರುಣೆ ಅಂತ ಹೇಳಿದ್ದಾರೆ ಸದ್ಗುರುನಾಥ. ಎಷ್ಟು ವಿನಯವಾಗಿ ಎಲ್ಲ ವಿಚಾರಗಳನ್ನು ನಮಗೆ ಪರಿಯಾಗಿ ತಿಳಿಸ್ತಾರೆ. ಅದರ ನಿಜಗೊಂಡ್ರು ಇದು ಅರ್ಥ ಆಗಲಿಲ್ಲ ಅಂದ್ರೆ ಇದಾರ ತಿಳ್ಕೊಳ್ಳಿ. ಹಂಗೆ ಜನ್ಮ ಸಾಯೋದು ಬೇಡ, ಹಂಗೆ ಸುಮ್ಮನೆ ಸತ್ತೋಗೋದು ಬೇಡ. ಈ ಜನ್ಮ ಭಾಳಷ್ಟು ಒಂದು ಪುಣ್ಯದ ಫಲದಿಂದ ಬಂದಂಥದ್ದು ಅದ. ಇದೇ ಜನ್ಮದಲ್ಲಿ ಇದು ಪಡ್ಕೊಳ್ಬೇಕಾಗ್ಯದ. ಸ್ವಲ್ಪ ಅಲಕ್ಷ್ಯ ಮಾಡಿದರೆ ಇದು ಹಂಗೆ ಸತ್ತೋಗ್ತಾವಲ್ಲ ಅನ್ನುವಂಥ ಕರುಣೆ ನೋಡ್ರಿ, ಅಂಥ ಕರುಣೆ ಅದು ಗುರುನಾಥನ ಕರುಣೆ. ಹಾಗಾಗಿ ಎಳಿಯಾಗಿ ಬಿಚ್ತಾರೆ ನಮ್ಮನ್ನು ವಿಚಾರಗಳನ್ನು ಹೇಳಿ
ನಮ್ಮಲ್ಲಿರುವಂಥ ಅಜ್ಞಾನವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ನಾಳೆ ಏನು ಹೇಳ್ತಾರೆ ನೋಡೋಣ. ಒಂದೆರಡು ಮದ್ದು ಗುರುಗಳ ಪಾದಕ್ಕೆ ಅರ್ಪಿಸಿ ಹರவோம்.